ನಾವು ಈ ಚರ್ಮನೇ ನನ್ನ ವ್ಯಕ್ತಿತ್ವದ ಕೊನೆಯೇನಾ? ಒಬ್ಬ ಕಲಾವಿದ ಒಂದೇ ಕಲಾಕೃತಿಯನ್ನ ಬೇರೆ ಬೇರೆ ರೀತಿಯಲ್ಲಿ ರಚಿಸ್ತಾನೆ ಅಂತ ಹೇಳ್ಬೋದಾ? ದೃಶ್ಯ ಭಾಷೆಯನ್ನ ಇಟ್ಕೊಂಡು ಯಾವ ತರ ಯೋಚನೆ ಮಾಡ್ಬೋದು. ಒಂದು ಡಿಸೈನ್ ಮೂಲಕ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೆಂಗೆ ಅಂತ, ಇವಾಗ ಒಂದು ಸಮಸ್ಯೆ ಬಂದ್ರೆ ಅದನ್ನ ಸಾಲ್ವ್ ಮಾಡೋದು ಹೆಂಗೆ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಒಂದು ನನ್ನೊಳಗೆ ಒಬ್ಬ ಕಲಾವಿದ ಮತ್ತೆ ಒಬ್ಬ ವಿಮರ್ಶಕ ಎರಡೂ ಇರ್ತಾನೆ. ಬೆಂಗಳೂರಿನ ವಿಜುವಲ್ ಕಲ್ಚರ್ ಬಗ್ಗೆ ನೀವು ವರ್ಕ್ ಮಾಡ್ತಾ ಏನದು ಹಂಗಂದ್ರೆ? ನಾನು ಹತ್ರ ಬರಬೇಡ ಬಂದ್ರೆ ಕೊಂದ್ಬಿಡ್ತೀನಿ ಅಂತ ಬರ್ದಿರ್ತಾರೆ. ಇವಾಗ ನಾನು ನಿಮ್ ಬಗ್ಗೆ ಮಾತಾಡುವಾಗ ಏನು ಒಂಚೂರು ಜೋರಾಗಿ ಮಾತಾಡಿದ್ರೆ ತಕ್ಷಣ ಅದು ನಿಮ್ಮನ್ನ ಹೊಕ್ಕು ನಿಮ್ಮ ಭಾವವನ್ನು ಬದಲಾಯಿಸ್ಬಿಡುತ್ತೆ. ಕನ್ನಡಕ್ಕೆ ಕನೆಕ್ಟ್ ಮಾಡುವುದು ನಿಮ್ಮ ಹಿಂದಿನ ವರ್ಗಗಳಲ್ಲಿ ಕೂಡ ಇತ್ತಲ್ಲ? ಇಲ್ಲಿ ಭಾಷೆ ಓದುವ ಭಾಷೆಯಾಗಿ ಉಳಿಸ್ಕೊಂಡಿಲ್ಲ ನಾನು. ಕರೆಕ್ಟ್, ಕನ್ನಡ ಇದೆ, ಬಟ್ ಅದು ಆಕಾರವಾಗಿ ಬಂದಿದೆ. ಇನ್ಸ್ಟಾಲೇಷನ್ ನಿಮ್ಗೆ ಶಿಲ್ಪದಲ್ಲಿ ಮತ್ತೆ ಚಿತ್ರದಲ್ಲಿ ಸಿಗದಿರೋ ಅನೇಕ ಅವಕಾಶಗಳು ಇನ್ಸ್ಟಾಲೇಷನ್ ಅಲ್ಲಿ ಸಿಗುತ್ತೆ. ಮಷಿನ್ ಪೇಪರ್ ಮೇಕಿಂಗಿಗೂ ಆರ್ಟಿಸ್ಟ್ ಆಗಿ ನೀವು ಪೇಪರ್ ಮೇಕಿಂಗಿಗೂ ಇರುವ ಶಿಫ್ಟ್ ನ ಹೆಂಗ್ ನೋಡ್ತೀವಿ? ಈ ಮಷಿನಲ್ಲೇ ಮಾಡಿದ್ರು ಕೈನಲ್ಲೇ ಮಾಡಿದ್ರು ಅದು ನೀರಲ್ಲೆಲ್ಲ ತೇಲಾಡ್ತಾ ಇರುತ್ತೆ, ಅದನ್ನ ಹಿಂಗೆ ಎತ್ತಬೇಕು. ನಮ್ಮ ಸಮಾಜದ ಒಂದು ಕನ್ನಡಿ ಅಂತ ಹೇಳ್ಬೋದು. ಸೊ ನನ್ನ ಲೆಕ್ಕಕ್ಕೆ ನನ್ನ ಸೃಷ್ಟಿ ಪ್ರಕ್ರಿಯೆ ಏನಿದೆ ಅದು ಆದಷ್ಟು ಹೊರ ಜಗತ್ತನ್ನ ದೂರ ಇಟ್ಟು ಮಾಡುವಂತ ಒಂದು ಕ್ರಿಯೆ. ಸ್ನೇಹಿತರೆ ನಮಸ್ಕಾರ. ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿರುವಂಥವರು ರವಿಕುಮಾರ್ ಕಾಶಿ ಅವರು ಹಿರಿಯ ಕಲಾವಿದರು. ಅವರದೊಂದು ಹೊಸ ಶೋ ಈಗ ನಡೀತಾ ಇದೆ. ಅದು ಅಂಚುಗಳಲ್ಲಿ ಅಂತ್ಯವಾಗದ ನಾವು ಅಂತ. ಸೊ ಆ ಶೋ ಬಗ್ಗೆ ಮತ್ತು ಅವರ ಒಟ್ಟು ಕಲಾಯಾನದ ಬಗ್ಗೆ ಮಾತಾಡಲಿಕ್ಕೆ ಬೆಂಗಳೂರಿನ ಅವರ ಕಲಾಕೃತಿಗಳಿರುವ ಗ್ಯಾಲರಿನಲ್ಲಿ ಕೂತು ನಾನು ಈ ಮಾತುಕತೆಗಳನ್ನ ನಡೆಸ್ತಾ ಇದ್ದೇನೆ. ಅವರನ್ನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ಟೈಟಲ್ ಬಗ್ಗೆನೇ ಶುರು ಮಾಡೋದಾದ್ರೆ ಏನನ್ನು ಹೇಳ್ತದೆ ಅದು? ಅಂಚುಗಳಲ್ಲಿ ಅಂತ್ಯವಾಗದ ನಾವು ಏನಿದೆ ಅದು ಒಂದು ತರದಲ್ಲಿ ಅದು ಬಹಳ ದೈಹಿಕವಾದಂಥದ್ದು. ಅಂದ್ರೆ ಇವಾಗ ನನ್ನ ಚರ್ಮ ಫಿಸಿಕಲ್, ನಾವು ಈ ಚರ್ಮನೇ ನನ್ನ ವ್ಯಕ್ತಿತ್ವದ ಕೊನೆನಾ ಅಂತ ಅನ್ಕೊಂಡ್ರೆ ಅದು ಒಂದು ಮಟ್ಟಕ್ಕೆ ನಿಜ. ಬಟ್ ನೀವು ಅದನ್ನ ಒಂದು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಅದರಲ್ಲಿ ಪೂರ್ತ ಈ ನಮ್ಮ ದೇಹನೇ ತೂತುಗಳಿಂದ ತುಂಬಿರುವಂತ ಒಂದು ಸೆಲ್ಗಳಿಂದ ಹೊರಗಡೆಯಿಂದ ಒಳಗಡೆ ಇದು ಬರುತ್ತೆ, ಕಾವು ಬರುತ್ತೆ, ಮಾಯಿಶ್ಚರ್ ಆಗುತ್ತೆ. ಅದು ಫಿಸಿಕಲ್ ಲೆವೆಲ್ ಅಲ್ಲಿ. ಇವಾಗ ನಾವು ಕೂತ್ಕೊಂಡು 5 ನಿಮಿಷ ಮಾತಾಡಿದ್ರೆ ನಿಮ್ದು ನನಗೆ ಬಂತು, ನಿಮ್ಗೆ ಬಂತು. ಅಥವಾ ಒಂದೇ ರೂಮಲ್ಲಿ ನಾವು ಕೂತ್ಕೊಂಡು ಉಸಿರಾಡ್ಬಿಟ್ರೆ ನಿಮ್ಮ ಸೂಕ್ಷ್ಮ ಜೀವಿಗಳು ನನ್ನಲ್ಲಿ ಬಂತು, ನಂದು ನಿಮ್ಮಲ್ಲಿ ಬಂತು. ಹಿಂಗಾಗಿ ನಾವು ಪರಸ್ಪರ ಸದಾ ಕೊಡುವ ಹಾಗೂ ಪಡೆಯುವ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿರ್ತೀವಿ. ಸೊ ಹಾಗಾಗಿ ನಾವು ಒಂದು ದೀಪಗಳ ತರ ಅಥವಾ ಒಂದು ಮುಚ್ಚಿದ ಡಬ್ಬಿ ತರ ಇಲ್ಲ ಅಂತ ಹೇಳುವಂತ ಒಂದು ಮತ್ತೆ ಅದ್ರ ಬಗ್ಗೆ ಒಂಥರ ದೈಹಿಕ ಮಟ್ಟದಲ್ಲಿ, ವೈಚಾರಿಕ ಮಟ್ಟದಲ್ಲಿ, ಭಾವುಕ ಮಟ್ಟದಲ್ಲಿ ಮತ್ತೆ ಫಿಲಾಸಫಿ ಲೆಕ್ಕದಲ್ಲಿ ಕೂಡ ನಾವೆಲ್ಲ ಕೊಟ್ಟು ಮತ್ತೆ ಪಡೆಯುವ ಒಂದು ಇದರಲ್ಲಿ ಸದಾ ಇರ್ತೀವಿ ಅನ್ನೋದನ್ನ. ಐಲ್ಯಾಂಡ್ಗಳಲ್ಲ, ಖಂಡಿತ ಅಲ್ಲ. ಆಲೋಚನಾ ಕ್ರಮದ ದೃಷ್ಟಿಯಿಂದನೂ ಅಲ್ಲ, ವೈಚಾರಿಕತೆ ದೃಷ್ಟಿಯಿಂದನೂ ಅಲ್ಲ. ಇವಾಗ ನಾನು ನಿಮ್ ಬಗ್ಗೆ ಮಾತಾಡುವಾಗ ಏನು ಒಂಚೂರು ಜೋರಾಗಿ ಮಾತಾಡಿದ್ರೆ ತಕ್ಷಣ ಅದು ನಿಮ್ಮನ್ನ ಹೊಕ್ಕು ನಿಮ್ಮ ಭಾವವನ್ನು ಬದಲಾಯಿಸ್ಬಿಡುತ್ತೆ. ಹೌದು. ಅಥವಾ ನೀವು ನಮ್ಮನ್ನು ಹೊಗಳಿದ್ರೆ ನನಗೆ ಅವಾಗಲೇ ಒಳಗಡೆ ಶುರುವಾಗುತ್ತೆ. ಅಂದ್ರೆ ಈ ತರ ಸದಾ ನಾವು ಕೊಟ್ಟು ಪಡೆಯುವ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದೀವಿ ಅಂತ. ಅದನ್ನ ಬಹಳ ನೇರವಾಗಿ ಹೇಳೋದಲ್ಲ, ಸೂಚ್ಯವಾಗಿ ಬೇರೆ ಬೇರೆ ತರದಲ್ಲಿ ಅದನ್ನ. ಈ ಶೋನ ಆಲೋಚನೆ ಬಂದದ್ದು, ಅದರ ಆರಂಭದ ಬೀಜ ಅಂತ ನೋಡೋದಾದ್ರೆ ಹೆಂಗ್ ಶುರು ಆಯ್ತು? ಅಲ್ಲ, ಅದು ಒಂದು ಬೀಜ ಒಂದಿರಲ್ಲ. ಯಾಕೆಂದ್ರೆ ಸುಮಾರು ವರ್ಷದಿಂದ ನಿಮ್ಮ ಕಲಾಕೃತಿಗಳ ಯಾನದ ಚಲನೆಯ ಮುಂದುವರಿದ ಭಾಗ ಅದು ಸ್ಪಷ್ಟ. ಅದು ಬಟ್ ಈ ಸದ್ಯದ ಬಾಡಿ ಆಫ್ ವರ್ಕ್ ಏನಿದೆ, ಸುಮಾರು 2 ವರ್ಷದಿಂದ ನಾನು 25 ವರ್ಷದಿಂದ ಪೇಪರ್ ವರ್ಕ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಸ್ಕಲ್ಪ್ಚರ್ ಮಾಡ್ತೀನಿ, ಇನ್ಸ್ಟಾಲೇಷನ್ ಮಾಡ್ತೀನಿ, ಈ ತರ ಬುಕ್ಗಳು ಮಾಡ್ತೀನಿ, ಇದೆಲ್ಲ ಮಾಡ್ತೀನಿ. ಒಂದು ಪಲ್ ಪೇಂಟಿಂಗ್ ಅಂತ ಒಂದು ಟೆಕ್ನಿಕ್ ಇದೆ. ಅಂದ್ರೆ ಈ ನಾವು ಟೊಮೆಟೊ ಸಾಸಿಯನ್ನು ಮಾಡ್ತೀವಿ, ಆ ಥರದ್ದು ಇದ್ರಲ್ಲಿ ತಗೊಂಡು ಪಲ್ಪ್ನ ಆಚೆ ತಂದು ಮಾಡಬೇಕು ಅಂತ
ಭಾಳ ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ. ಅದು ಇದರಲ್ಲಿ ಮೂತಿಲಿ ಸಿಕ್ಕಾಕೊಂಬಿಡೋದು. ಅವತ್ತೇನೋ ವರ್ಕ್ಶಾಪಲ್ಲಿ ನಾನು ಯಾರಿಗೂ ಹುಡುಗಂಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಭಾಳ ನೀರು ಮಾಡಿದೆ ಪಲ್ಪ್ನ, ಆಚೆ ಬರೋಕ್ಕೆ ಶುರುವಾಯಿತು. ಇದು ಸಾಧ್ಯ ಆಗ್ಬೋದು ಅಂತೇಳಿ ಅವತ್ತು ಮನೆಗೆ ಹೋಗೋ ಮುಂಚೆ ಅದನ್ನು ಒಂದು ಪ್ಲಾಸ್ಟಿಕ್ ಮೇಲೆ ಹಾಕ್ಬಿಟ್ಟು ಹೋಗಿದ್ದೆ. ಮಾರನೇ ದಿವಸ ಒಣಗಿತ್ತು, ಅದನ್ನು ತೆಗೆದ್ರೆ ದೋಸೆ ಥರ ಆಚೆ ಬಂದ್ಬಿಡ್ತು. ಸೊ ಆವಾಗ ಒಂದು ಹೊಸ ಸಾಧ್ಯತೆ, ಒಂದು ಜಗತ್ತು ಅಂತಲೇ ಹೇಳ್ಬೋದು, ನನಗೆ ಓಪನ್ ಆಯಿತು. ಸೊ ಅದನ್ನು ಟ್ರೈ ಮಾಡ್ತಾ ಮಾಡ್ತಾ ಅಲ್ಲಿ ಈ ಸೆಲ್ ಥರ ಅಥವಾ ಈ ಥರ ಬಲೆ ಥರ ಈ ಥರದ್ದೆಲ್ಲ ಆಕಾರಗಳಲ್ಲಿ ಬರೋಕ್ಕೆ ಶುರುವಾಯಿತು. ಸೊ ಹಿಂದೆ ಇದ್ದಿದ್ದು ಈ ನಾವೆಲ್ಲ ದ್ವೀಪ ಅಲ್ಲೋ ಅನ್ನೋದು ಐಡಿಯಾ ಅಲ್ಲಿ ಸೇರಿಕೊಂಡು ಅದು ಮುಂದುವರಿಸ್ಕೊಂಡು ಬರೋದಕ್ಕೆ ಸಾಧ್ಯತೆ ಆಯಿತು. ನಾನು ಸುಮಾರು 2 ವರ್ಷದಿಂದ ಈ ಸೃಷ್ಟಿ ಇದರಲ್ಲಿ ಒಂದು ತಿಂಗಳದ ವರ್ಕ್ಶಾಪ್ ಮಾಡಿದ್ದೆ. ಅಲ್ಲೂ ನೋ ಮ್ಯಾನ್ ಇಸ್ ಅನ್ ಐಲ್ಯಾಂಡ್ ಅಂತಲೇ ಥೀಮ್ ತೊಗೊಂಡು ನಾವು ಮಕ್ಕಳ ಜೊತೆಗೆ, ಸ್ಟೂಡೆಂಟ್ ಜೊತೆಗೆ ಮಾಡಿದ್ವಿ. ಸೊ ಹಾಗಾಗಿ ಆ ಯೋಚನೆ ಏನಿದೆ ನಡೀತಾ ಇತ್ತು, ಇಲ್ಲಿ ಅದಕ್ಕೊಂದು ರೂಪ, ಒಂದು ಆಕಾರ ಬಂತು ಅಂತ ಹೇಳಿ. ಒಬ್ಬ ಕಲಾವಿದ ಒಂದೇ ಕಲಾಕೃತಿಯನ್ನು ಬೇರೆ ಬೇರೆ ರೀತಿಯಲ್ಲಿ ರಚಿಸ್ತಾನೆ ಅಂತ ಹೇಳ್ಬೋದಾ? ಖಂಡಿತ. ಏನಾಗುತ್ತೆ, ಮುಖ್ಯವಾಗಿ ನಮ್ಮ ದೃಶ್ಯ ಕಲೆಯಲ್ಲಿ ನಾವು ಪದಾರ್ಥವನ್ನು ಬದಲಾಯಿಸಿದ್ರೆ, ಅಂದ್ರೆ ಇವಾಗ ನಾನು ಇದೇ ವರ್ಕ್ನ ಲೆದರಲ್ಲಿ ಮಾಡಿದ್ರೆ ಅದಕ್ಕೆ ಅರ್ಥ ಬೇರೆ ಆಗುತ್ತೆ, ಅದರದ್ದು ಭಾವ ಬೇರೆ ಆಗುತ್ತೆ. ಮೆಟಲ್ ಅಲ್ಲಿ ಮಾಡಿದ್ರಂತೂ ಇನ್ನೂ ಬೇರೆ ಆಗುತ್ತೆ. ಸೊ ಹಾಗಾಗಿ ಪದಾರ್ಥ ಏನಿದೆ, ಮಟೀರಿಯಲ್ ಅಂತ ಹೇಳ್ತೀವಲ್ಲ, ಆ ಮಟೀರಿಯಲ್ಗೆ ಅದರದಂತ ಒಂದು ಗುಣ, ಸ್ವಭಾವ, ಸಾಧ್ಯತೆ, ಮಿತಿ ಎಲ್ಲ ಇರುತ್ತೆ. ಸೊ ಹಂಗಾಗಿ ಈ ವರ್ಕಲ್ಲಿ ಮಾಡಿದಾಗ ಅದಕ್ಕೆ ಬೇರೆ ಅರ್ಥ ಬರುತ್ತೆ. ಅಂದ್ರೆ ಇವಾಗ ನಾನು ಚರ್ಮ ಅಂತಂದೆ ಅಥವಾ ಉಸಿರಾಡುವಂತ ಒಂದು ಪದಾರ್ಥ ಅಂತಂದೆ. ಪೇಪರು ಉಸಿರಾಡೋ ಪದಾರ್ಥ, ಅದು ನೀವು ಬಿದಿಗಿಟ್ರೆ ಹೀರ್ಕೊಳ್ಳುತ್ತೆ ಅಥವಾ ಅದು ಒಣಗುತ್ತೆ. ಸೊ ಹಾಗಾಗಿ ಅದೊಂಥರ ಚರ್ಮ ಥರನೇ ಅದು. ಸೊ ಹಾಗಾಗಿ ಈ ಯೋಚನೆಗೂ ಆ ಪದಾರ್ಥಕ್ಕೂ ಒಂದು ಸಂಬಂಧ ಬಂದಾಗ ಅದರದ್ದು ಅರ್ಥ ಬರೋದಿದೆ, ಅದು ಬಹಳ ಚೆನ್ನಾಗಿ. ಬಟ್ ಈ ಸೀರೀಸ್ ಆಫ್ ವರ್ಕ್, ಈಗ ಪ್ರದರ್ಶನ ಕಾಣುತ್ತಿರುವ ಸೀರೀಸ್ ಆಫ್ ವರ್ಕ್ ಇದೆಯಲ್ಲ, ಇದು ನೀವು ಆಗಲೇ ಮಾತಿನಲ್ಲಿ ಪ್ರಸ್ತಾಪ ಇದು ಒಂದು ಆರಂಭ ಅಲ್ಲ, ಇದು ಒಂದು ಅಂತ್ಯನೂ ಅಲ್ಲ, ಇದರ ಡೆವಲಪ್ಮೆಂಟ್. ಬಟ್ ಈ ಸ್ಪೆಸಿಫಿಕ್ ಆಗಿ ಒಂದು ಸ್ಟಾರ್ಟಿಂಗ್, ಒಂದು ಮಧ್ಯ ಅಂತ ಇದನ್ನು ಸ್ಲೈಸ್ ಥರ ಕಟ್ ಮಾಡಿ ಹೇಳೋದಾದ್ರೆ ಇದನ್ನಷ್ಟೇ ವಿವರಿಸೋದಾದ್ರೆ ಹೆಂಗೆ ವಿವರಿಸ್ತೀವಿ? ಅಲ್ಲ, ಈ ಪೇಪರ್ ಪಲ್ಪ್ ಪೇಂಟಿಂಗ್ ನಾನೇನು ಶುರು ಮಾಡಿದೆ, ಪಲ್ಪ್ ಪೇಂಟಿಂಗ್ ಶುರು ಮಾಡಿದಾಗ ಅವತ್ತು ಒಂದಿನ ಒಂದು ಸಣ್ಣ ತುಂಡು ಒಣಕೊಂಡ್ಬಂತು. ಅದಾದ್ಮೇಲೆ ನಾನು ಡಿಸೈನ್ ಸ್ಕೂಲಲ್ಲಿ ಟೀಚ್ ಮಾಡೋದು, ಆರ್ಕಿಟೆಕ್ಚರ್ ಸ್ಕೂಲಲ್ಲಿ. ಸೊ ನಾವು ಸ್ಟೂಡೆಂಟ್ಸ್ಗೆ ಏನು ಮಾಡ್ತೀವಿ, ದೃಶ್ಯ ಭಾಷೆಯನ್ನು ಇಟ್ಕೊಂಡು ಯಾವ ಥರ ಯೋಚನೆ ಮಾಡ್ಬೋದು, ಒಂದು ಡಿಸೈನ್ ಮೂಲಕ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೆಂಗೆ ಅಂತ. ಇವಾಗ ಒಂದು ಸಮಸ್ಯೆ ಬಂದರೆ ಅದನ್ನ ಸಾಲ್ವ್ ಮಾಡೋದು ಹೆಂಗೆ ಭಾಳ ಸಿಸ್ಟಮ್ಯಾಟಿಕ್ ಆಗಿ ಒಂದು. ಸೊ ಅವತ್ತು ನಾನು ಏನು ಮಾಡಿದೆ, ಪಲ್ಪ್ನ ಎಷ್ಟು ತೆಳು ಮಾಡ್ಬೋದು, ಎಷ್ಟು ಗಟ್ಟಿ ಮಾಡ್ಬೋದು, ಎಷ್ಟು ಸಣ್ಣ ರೇಖೆ ಹಾಕ್ಬೋದು, ಎಷ್ಟು ದಪ್ಪದ್ದು ಹಾಕ್ಬೋದು, ಅಥವಾ 3-4 ಕಲರ್ ಒಟ್ಟಿಗೆ ಹಾಕ್ಬೋದಾ, ಅಥವಾ ಒಂದು ಒಣಗಿದ ಮೇಲೆ ಒಂದಾದ್ಮೇಲೆ ಒಂದು ಹಾಕ್ಬೇಕಾ, ಆಮೇಲೆ ಎಷ್ಟು ದೊಡ್ಡದು ಮಾಡ್ಬೋದು ಅಂತ 13 ಅಡಿದು ಒಂದು ಮಾಡಿದೆ. ಆಮೇಲೆ ಇನ್ನೂ ದೊಡ್ಡದು ಮಾಡ್ಬೋದು ಅಂತ 22 ಅಡಿ ಒಂದು ಮಾಡಿದೆ. ಸೊ ಏನಾಗುತ್ತೆ, ಅದು ಮಾಡ್ತಾ ಮಾಡ್ತಾ ಒಂದು ಐಡಿಯಾ ಇದೆ, ಮೇಕಿಂಗ್ ಎಸ್ ಥಿಂಕಿಂಗ್ ಅಂತ. ಸೊ ನಾವು ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇರೋದಿಲ್ಲ, ತಲೆಯಲ್ಲೇನೋ ಓಡ್ತಾ ಇರುತ್ತೆ, ಅದಕ್ಕೆ ಒಂದು ಸಂಬಂಧ ಇರುತ್ತೆ. ಮಾಡ್ತಾ ಮಾಡ್ತಾ ಐಡಿಯಾಗಳು ಡೆವಲಪ್ ಆಗ್ತಾ ಹೋಗುತ್ತೆ. ಒಂದು 4-5 ದಿವಸ ಮಾಡಾದ್ಮೇಲೆ ಇದರಲ್ಲಿ ಅಕ್ಷರ ಬರೆದ್ರೆ ಹೆಂಗಿರುತ್ತೆ ಅಂತ ಒಂದು ಐಡಿಯಾ ಬಂತು. ಕನ್ನಡ ಅಕ್ಷರ ಬರೆಯಕ್ಕೆ ಶುರು ಮಾಡಿದೆ, ನಂದು ಮಾತೃಭಾಷೆ ನಂದು. ಸೊ ಹಾಗಾಗಿ ಬಹಳ ಸುಲಭವಾಗಿ ಅದು ಒಂದಕ್ಕೊಂದು ತಗಲಾಕೊಂಬಂತು. ಮತ್ತೆ ಈ ದೇಹದ ಒಂದು ಸಂಬಂಧ ಅದ್ರಲ್ಲಿ ಬಂದೇ ಬಿಡುತ್ತೆ. ಯಾಕಂದ್ರೆ ಈ ಪೋರೋಸಿಟಿ ಬಗ್ಗೆ ಮಾತಾಡಿದ್ವಿ, ಒಳಗಡೆ ಹೊರಗಡೆ ಓಡಾಡುವಂಥದ್ದು, ಅದು ಸೇರ್ಕೊಂಡಿತ್ತು, ಅದ್ರ ಜೊತೆಗೆ ಭಾಷೆ ಬಂತು. ಹಾಗಾಗಿ 3-4 ಐಡಿಯಾಗಳು ಒಂದಕ್ಕೊಂದು ಸೇರ್ಕೊಂಡು ಸಿಂಕ್ ಆಗ್ತಾ ಹೋದು, ಒಂದಕ್ಕೊಂದು ಸೇರ್ಕೊಂಡು ಇದಾಗ್ತಾ ಬಂತು. ಮತ್ತೆ ಅಲ್ಲಿ ಏನಾಗುತ್ತೆ, ನಾವು ಕ್ಯಾಲಿಬ್ರೇಷನ್ ಅಂತ ಹೇಳ್ತೀವಿ. ಈ ವರ್ಕಲ್ಲಿ ಇದನ್ನ ಸ್ವಲ್ಪ ಜಾಸ್ತಿ ಎಂಫಸೈಸ್ ಮಾಡ್ಬೋದು, ಇನ್ನೊಂದಲ್ಲಿ ಕಮ್ಮಿ ಅಂತ. ಇದರಲ್ಲಿ ಅಕ್ಷರ ಮತ್ತೆ ಜಾಸ್ತಿ ಇದೆ, ಇನ್ನೊಂದು ವರ್ಕಲ್ಲಿ ದೇಹದ ಒಂದು ಏನಿದೆ, ಒಳಗಡೆ ಇದು ನೋಡ್ದಂಗೆ, ಅನಾಟಮಿ ನೋಡ್ದಂಗೆ ಅಥವಾ ಎಕ್ಸ್ರೇನಲ್ಲಿ ನೋಡ್ದಂಗೆ ಆ ಥರದ್ದು ಫೀಲಿಂಗ್. ಬಟ್ ಈ ಕನ್ನಡಕ್ಕೆ ಕನೆಕ್ಟ್ ಮಾಡುವುದು ನಿಮ್ಮ ಹಿಂದಿನ ವರ್ಕ್ಗಳಲ್ಲಿ ಕೂಡ ಇತ್ತಲ್ವ? ಆಕ್ಚುಲಿ ಇದೆ. ನನ್ನ ಪೇಂಟಿಂಗ್ಗಳು ಮಾಡಿದಾಗ ಕೂಡ ನಾನು ಅಲ್ಲಲ್ಲೇ ಅಕ್ಷರ ಬಳಸಿರ್ತೀನಿ ಅಥವಾ ವಾಕ್ಯ ಬಳಸಿರ್ತೀನಿ, ಅಥವಾ ಈ ಕಲಾವಿದರ ಪುಸ್ತಕಗಳು ಅಂತ ಮಾಡ್ತೀನಿ ನಾನು. ಆರ್ಟಿಸ್ಟ್ ಬುಕ್ ಅಂತಾರೆ. ಆರ್ಟಿಸ್ಟ್ ಬುಕ್ಕಲ್ಲಿ ಸ್ವಲ್ಪ ಟೆಕ್ಸ್ಟ್ ಇರುತ್ತೆ, ಅದೊಂದು ಇಮೇಜ್ ಇರುತ್ತೆ. ಮತ್ತೆ ಆ ಟೆಕ್ಸ್ಟ್ ಇರೋದ್ರಿಂದ ಇಮೇಜ್ ಅರ್ಥ ಬೇರೆ ಆಗುತ್ತೆ. ಸೊ ಈ ಥರದ್ದು ಸುಮಾರು ಇದು ಮಾಡಿದ್ದೀನಿ. ಮತ್ತೆ ನಾನು ಕನ್ನಡದಲ್ಲಿ ಬರಿತೀನಿ, ಕವನ ಬರಿತೀನಿ, ಲೇಖನ ಬರಿತೀನಿ. ಹಾಗಾಗಿ ಭಾಷೆ ಮತ್ತೆ ದೃಶ್ಯ ನನಗೆ ಎರಡು ಸೈಡ್ ಹೋಗುವಂಥ ಒಂದು ನಂದು ಪ್ರಕ್ರಿಯೆ. ಸೊ ಹಂಗಾಗಿ ಅದು ಸೇರ್ಕೊಳ್ಳೋದೇನು ತುಂಬ ಆಶ್ಚರ್ಯದ್ದು. ಈ ಭಾಷೆ ಕಲಾಕೃತಿಗಳಿಗೆ ಸಾಮಾನ್ಯವಾಗಿ ಒಂದು ಮಿತಿ ಅಂತ ನೋಡುವ ಒಂದು ಇದಿದೆ. ಅಂದರೆ ಇದೊಂದು ವರ್ಲ್ಡ್ ಲ್ಯಾಂಗ್ವೇಜ್, ವಿಜುವಲ್ ಲ್ಯಾಂಗ್ವೇಜ್ನ ಬ್ಯಾರಿಯರ್ ಇಲ್ಲ. ಬಟ್ ಈ ವರ್ಡ್ಸ್ ಬರೋದ್ರಿಂದ ಏನು ಹಂಗೆ ವ್ಯತ್ಯಾಸ ಅನ್ಸಲ್ವ?
ಅಲ್ಲ ಇವಾಗ ನಾನು ಏನು ಹೇಳಲಿಕ್ಕೆ ಕೊಟ್ಟಿದ್ದೇನೆ ಅಂದರೆ, ಈ ಶೋ ಬೆಂಗಳೂರಿನಲ್ಲಿ ಮಾಡಿದಾಗ ಸಿಗಬಹುದಾದದ್ದು, ಈ ನೆಲದಿಂದ ಈ ಶೋನ ಕಿತ್ತಿ ಬೇರೆ ಕಡೆ ಶೋ ಬೇರೆ ಕಡೆಗೆ ಇಟ್ಟಾಗ ಅದು ಗೊತ್ತಾಯ್ತು. ಏನಂದ್ರೆ ಇವಾಗ ಅದಕ್ಕೆ ಎರಡು ಉತ್ತರ. ಒಂದು ಏನಾಗುತ್ತೆ, ಇಲ್ಲಿ ಭಾಷೆ ಓದುವ ಭಾಷೆಯಾಗಿ ಉಳಿಸ್ಕೊಂಡಿಲ್ಲ ನಾನು. ಕನ್ನಡ ಇದೆ ಬಟ್ ಅದು ಆಕಾರವಾಗಿ ಬಂದಿದೆ. ಅದು ಆಕಾರವಾಗಿ ಅಥವಾ ಒಂದು ಭಾಷೆಯನ್ನು ನಾನು ಸೂಚನೆ ಕೊಡ್ತಾ ಇದ್ದೀನಿ ಅಷ್ಟೇ, ಇದು ಕನ್ನಡ ಅಂತ. ನೀವು ಕನ್ನಡ ಅಂತ ಹೇಳದೇ ಇದ್ರು ಕೂಡ ನಡೀತದೆ. ಅವ್ರಿಗೆ ಜನಕ್ಕೆ ಗೊತ್ತಾಗುತ್ತೆ ಇದೇನೋ ಬರೆದಿದ್ದಾರೆ ಅಂತ ಗೊತ್ತಾಗುತ್ತೆ. ಸಮಥಿಂಗ್ ಇಸ್ ರಿಟನ್ ಅಂತ. ಸಾಮಾನ್ಯ ಏನಾಗುತ್ತೆ, ಕಾಗದ ಮತ್ತೆ ಬರಹಕ್ಕಿರೋ ಸಂಬಂಧ ಏನಂದ್ರೆ, ಕಾಗದ ಅದು ತಟಸ್ಥ ಅಂತ ಒಂದು ನ್ಯೂಟ್ರಲ್, ಅದ್ರ ಮೇಲೆ ನೀವೇನಾದ್ರು ಬರೀತೀರಾ, ಇಂಗ್ಲಿಷ್ ಕನ್ನಡನೋ ಸಂಸ್ಕೃತನೋ ಬರೀತೀರಾ. ಇಲ್ಲಿ ಏನಾಗಿದೆ, ಆ ಪೇಪರ್ ಭಾಷೆಯಾಗಿ ಬದಲಾವಣೆ ಆಗ್ಬಿಟ್ಟಿದೆ, ತಾನೇ ರೂಪಾಂತರಗೊಂಡಿದೆ. ಸೊ ಹಂಗಾಗಿ ಇಲ್ಲಿ ಯಾವುದನ್ನ ನೀವು ಓದುವ ಒಂದು ಇದಾಗಿತ್ತು ಅಥವಾ ಒಂದು ಪ್ಯಾಸಿವ್ ಆಗಿದ್ದು ಆಕ್ಟಿವ್ ಒಂದು ಇದು ತಗೊಂಡಿದೆ. ಮತ್ತೆ ಭಾಷೆಯ ಬಗ್ಗೆ ಇಲ್ಲಿ ಸೂಚನೆ ಇದೆ ಹೊರತು ಓದುವಂತ ಭಾಷೆಯಾಗಿ ಉಳಿಸಿಲ್ಲ ನಾನು. ಕನ್ನಡದ ಬಂದವರು ಕೂಡ ಅಲ್ಲಿ ಇಲ್ಲಿ ಒಂದೊಂದು ಪದ ಓದ್ಬೋದೇ ಹೊರತು ಅದನ್ನ ಓದಿ ಅರ್ಥ ಮಾಡ್ಕೊಳ್ಳುವಂತ ಒಂದು ಸ್ಟ್ರಾಟಜಿ ಅಲ್ಲ, ಅದನ್ನ ಅನುಭವಿಸುವಂತ ಒಂದು ಇದು. ಅಂದ್ರೆ ಇವಾಗ ಈ ಪೇಪರ್ಗೆ ಏನೋ ಒಂದು ಕ್ವಾಲಿಟಿ ಇದೆ, ಅದು ಟ್ಯಾಕ್ಟೈಲ್ ಅಂತೀವಿ, ಅದನ್ನು ಮುಟ್ಬೇಕು ಅನ್ಸುತ್ತೆ, ಅದಕ್ಕೆ ಟೆಕ್ಸ್ಚರ್ ಇರುತ್ತೆ ಅಥವಾ ತೆಳುವಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಆ ಒಂದು ಅನುಭವ ಏನಿದೆ ಅದು ಪ್ರಮುಖವಾಗಿ ಬರಬೇಕು. ಅದ್ರ ಹಿಂದೆ ಇರುವಂತ ಒಂದು ಆಲೋಚನೆಗಳು ಬಂದು ಹೋಗಿ ಇದು ಅನ್ಸ್ಬೋದು ಅದು ಅನ್ಸ್ಬೋದು ಆ ಥರ. ಈಗ ಸಾಮಾನ್ಯವಾಗಿ ಪೇಂಟಿಂಗ್ನಲ್ಲಿ ಅದು ನೋಡಲಿಕ್ಕಾಗಿ ಇರುವಂಥದ್ದು, ಅಂದರೆ ಒಂದೇ 2 ಡೈಮೆನ್ಷನಲ್ ವರ್ಕ್ ಆಗಿರ್ತದೆ. ಸ್ಕಲ್ಪ್ಚರ್ನಲ್ಲಿ ಅದು ಡೈಮೆನ್ಷನ್ ಆ್ಯಡ್ ಆಗ್ತದೆ. ಇನ್ಸ್ಟಾಲೇಷನ್ನಲ್ಲಿ ಕೂಡ ಸ್ಕಲ್ಪ್ಚರಿನ ಮತ್ತು ಪೇಂಟಿಂಗ್ನ ಎರಡೂ ಗುಣನ ತರಲಿಕ್ಕೆ ಟ್ರೈ ಮಾಡ್ತೀರಲ್ವಾ ನೀವು? ಆ್ಯಕ್ಚುಲಿ ಇನ್ಸ್ಟಾಲೇಷನ್ ಅಂದ್ರೆ ಸಾಮಾನ್ಯ ನೀವು ಯಾವ ಇಡೀ ಒಂದು ರೂಮ್ನ ಅಥವಾ ಒಂದು ಇಡೀ ಆವರಣನ ಅದು ತೆಕ್ಕೆಗೆ ತಗೊಂಡ್ಬಿಡುತ್ತೆ. ನೀವು ಆ ಕಲಾಕೃತಿಯ ಒಳಗಡೆಗೆ ಹೋದಂಗೆ ಆಲ್ಮೋಸ್ಟ್ ಅದು ಒಂದು. ಇನ್ನೊಂದು ಇನ್ಸ್ಟಾಲೇಷನ್ ನೀವು ಪ್ರತಿ ಸಲ ಮಾಡಿದಾಗಲೂ ಬೇರೆ ಬೇರೆ ಥರ ಮಾಡ್ಬೋದು. ಇವಾಗ ಈ ರೂಮಲ್ಲಿ ಈ ವರ್ಕ್ ಹಾಕಿದ್ದೀನಿ, ಈ ಥರ ಇದೆ, ಇನ್ನೊಂದು ಬೇರೆ ರೂಮ್ ಬೇರೆ ಥರ ಹಾಕು. ಫೋಟೋ ತೆಗೆಯುವಾಗ ಬೇರೆ ಥರ ಇತ್ತು, ಇವಾಗ ನಾನು ಇಲ್ಲಿ ನೇತಾಕಿದಾಗ ಬೇರೆ ಥರ ಇದೆ. ಸೊ ಹಂಗಾಗಿ ಇನ್ಸ್ಟಾಲೇಷನ್ ಪ್ರಮುಖ ಗುಣ ಅಂದರೆ ಒಂದು ಪದಾರ್ಥದ ಒಂದು ಮಟೀರಿಯಾಲಿಟಿನ ಯೂಸ್ ಮಾಡ್ಕೊಳ್ಳೋದು, ಒಂದು ಅದನ್ನ ಅರ್ಥಸ್ಫುರಣೆಗೆ ಯೂಸ್ ಮಾಡ್ಕೊಳ್ಳೋದು. ಆಮೇಲೆ ಎರಡನೇದು ಅದನ್ನ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ತರ. ಇವಾಗ ನಾವು ಮೌಖಿಕವಾಗಿ ಕತೆ ಹೇಳ್ಬೇಕಾದ್ರೆ ಇವಾಗ ಈ ಸಲ ಕತೆ ಹೇಳಿದಾಗ ಬೇರೆ ತರ, ನೆಕ್ಸ್ಟ್ ಟೈಮ್ ಬೇರೆ ತರ ಹೇಳ್ಬೇಕು. ಅದನ್ನ ಬರ್ದಿಟ್ಟಾಗ ಒಂದು ಫಿಕ್ಸ್ ಆಗ್ಬಿಡುತ್ತಲ್ಲ. ಇನ್ಸ್ಟಾಲೇಷನ್ಗೆ ಆ ತರದ್ದು ಇದಿಲ್ಲ. ಮತ್ತೆ ಅದು ಯಾವುದು ಪೇಂಟಿಂಗಿನ ಮಿತಿಯಾಗಿತ್ತು ಅದರ ಬಿಡುಗಡೆ ಇಲ್ಲಿ ಸಿಗ್ತದೆ. ಹೌದು, ಇನ್ಸ್ಟಾಲೇಷನ್ ಏನಿದೆ, ಇನ್ಸ್ಟಾಲೇಷನ್ ನಿಮಗೆ ಶಿಲ್ಪದಲ್ಲಿ ಮತ್ತೆ ಚಿತ್ರದಲ್ಲಿ ಸಿಗದೇ ಇರೋ ಅನೇಕ ಅವಕಾಶಗಳು ಇನ್ಸ್ಟಾಲೇಷನ್ ಅಲ್ಲಿ ಸಿಗುತ್ತೆ. ಅದೇ ನಾವು ಒಂದು ಕಲಾಕೃತಿಯಲ್ಲಿ ಬಳಸುವ ಪದಾರ್ಥ ಮತ್ತೆ ಅದರಿಂದ ಹೊರಡುವಂಥ ಅರ್ಥ, ಅದಕ್ಕೂ ಕಲಾವಿದರ ಆಲೋಚನೆಗೂ ಸಂಬಂಧ ಏನಿದೆ, ಅದು ಯಾವ ರೀತಿಯಲ್ಲಿ ಕಲಾಕೃತಿಗೆ ಪುಷ್ಟಿಯನ್ನು ಕೊಡುತ್ತೆ ಅಥವಾ ಅದನ್ನ ಅದಕ್ಕೊಂದು ಹೊಸ ಆಯಾಮ ಕೊಡುತ್ತೆ ಅಂತೇಳಿ ಮಾತಾಡ್ತಾ ಇದ್ವಿ. ಇನ್ಸ್ಟಾಲೇಷನ್ ನಲ್ಲಿ ಮತ್ತೆ ಸಮಕಾಲೀನ ಕಲೆಯಲ್ಲಿ ಪದಾರ್ಥ ಬಹಳ ಮುಖ್ಯ. ಇವಾಗ ಕೆಲವು ದಲಿತ ಕಲಾವಿದರಿದ್ದಾರೆ, ಅವರು ಚರ್ಮನ ಬಳಸಿ ಎಲ್ಲ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರ ಒಂದು ಏನ್ ಹೇಳ್ತಾರೆ, ಅವರ ಅನುಭವದ ಮುಂದುವರಿಕೆ ಈ ಥರದ್ದೆಲ್ಲ. ಸೊ ಹಾಗಾಗಿ ಈ ಒಂದು ಪ್ರದರ್ಶನದಲ್ಲಿ ಕೂಡ ನಾನು ಹೇಳಬೇಕಾಗಿರೋ ಒಂದು ಏನಿದೆ ಅಥವಾ ಹಂಚ್ಕೊಳ್ಬೇಕಾಗಿರೋ ಅನುಭವ, ಅದಕ್ಕೂ ಈ ಕಾಗದ ಮತ್ತೆ ಅದರದ್ದು ಕೆಲವು ಸ್ವಭಾವಗಳೇನಿದೆ ಅದಕ್ಕೆ ನೇರವಾಗಿರುವಂಥ ಒಂದು ಸಂಬಂಧ. ಈ ಕಾಗದದ ಆಯ್ಕೆ ಕೂಡ ಪ್ರಜ್ಞಾಪೂರ್ವಕ ಚಾಯ್ಸ್ ಅಲ್ವಾ? ಆ್ಯಕ್ಚುಲಿ ನನಗೇನಾಯಿತು ಅಂತಂದರೆ, ನಾನು ಭಾಳ ಚಿಕ್ಕ ಹುಡುಗ ಇದ್ದಾಗ ಇಲ್ಲಿ ವಿಶ್ವೇಶ್ವರಯ್ಯ ಮ್ಯೂಸಿಯಮಲ್ಲಿ ಪೇಪರ್ ಮೇಕಿಂಗ್ ಡೆಮಾನ್ಸ್ಟ್ರೇಷನ್ ಇದ್ದಿತ್ತು. ನಾವು ಸ್ಕೂಲಿಂದ ಕರ್ಕೊಂಬರೋರು, ಇಲ್ಲಿ ಒಂದಿನ ಬೆಳಿಗ್ಗೆ ಕರ್ಕೊಂಬಂದು ವಿಶ್ವೇಶ್ವರಯ್ಯ ತೋರಿಸ್ಬಿಟ್ಟು ಕವರ್ ಪಾರ್ಕಲ್ಲಿ ಆ ಟ್ರೈನ್ಗಿಂದ ಇದು ಮಾಡ್ಕೊಂಡು ವಾಪಸ್ ಕರ್ಕೊಂಡೋಗೋರು. 4-5ನೇ ಕ್ಲಾಸ್ 6ನೇ ಕ್ಲಾಸು. ಸೊ ಅದನ್ನು ನೋಡಿದ್ದೆಲ್ಲೋ ಒಂಥರ ತನ್ನಲ್ಲಿ ಕೂತಿತ್ತು ಅಂತ ಅನಿಸುತ್ತೆ. ಅದಾದಮೇಲೆ ನಾನು ಸುಧಾನಲ್ಲಿ ಒಂದು ಲೇಖನ ಓದ್ಕೊಂಡು 10ನೇ ಕ್ಲಾಸಲ್ಲಿದ್ದಾಗ ನಾನೇ ಪೇಪರ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ. ಅದಾದಮೇಲೆ ಬರೋಡಾಗ ಹೋದಾಗ ಅಹಮದಾಬಾದಲ್ಲಿ ಒಂದು ಈ ಥರ ಪೇಪರ್ ಮೇಕಿಂಗ್ ವರ್ಕ್ಶಾಪ್ ನಡೀತಾ ಇತ್ತು. ಅದನ್ನು ನೋಡಿದ್ದೆ, ಬಟ್ ಅದನ್ನು ನನಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅನುಮತಿ ಇರಲಿಲ್ಲ, ನೋಡಿದ್ದು ದೂರದಿಂದ ಅಷ್ಟೆ. ಅದು ಸೋಮನಾಥ್ ಹೋರ್ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ಅವರು ವೂಂಡ್ಸ್ ಅಂತ ಒಂದು ಸೀರೀಸ್ ಮಾಡಿದ್ದಾರೆ, ಪೇಪರಲ್ಲೇ ಮಾಡಿದ್ದಾರೆ. ಅದು NGMA ಡೆಲ್ಲಿನಲ್ಲಿ ಒಂದು ಪರ್ಮನೆಂಟ್ ಡಿಸ್ಪ್ಲೇ ಅನ್ನೋದಿರುತ್ತೆ. ಅಲ್ಲಿ ಡೆಲ್ಲಿಗೆ ಹೋದಾಗೆಲ್ಲ ಆ ರೂಮ್ಗೆ ಹೋಗಿ ಒಂದಷ್ಟು ಟೈಮ್ ಕಳೀತಾ ಇದ್ದೆ ನಾನು. ಇದು ಹೆಂಗೆ ಮಾಡಿರ್ಬೋದು, ಆ ಒಂದು ಮಟೀರಿಯಲ್ದು ಇದೆ ಏನು ಸಾಧ್ಯತೆ ಇದೆ ಅಂತ. ಹಾಗಾಗಿ ಒಂದಷ್ಟು ಆಕರ್ಷಣೆ ಇದ್ದೇ ಇತ್ತು.
ಸೊ ಹಂಗಾಗಿ ಅದು ಗ್ಲಾಸ್ಗೋಗೆ ನಾನು ಹೋದೆ 2001ರಲ್ಲಿ. ಬ್ರಿಟಿಷ್ ಕೌನ್ಸಿಲ್ ಸ್ಕಾಲರ್ಶಿಪ್ ಸಿಕ್ತು. ಒಂದು 4.5 ತಿಂಗಳು ಅಲ್ಲಿ ಗ್ಲಾಸ್ಗೋನಲ್ಲಿ ಜಾಕಿ ಪ್ಯಾರಿ ಅಂತ ಒಬ್ಬರು ಟೀಚರು, ಅವರು ನನಗೆ ಭಾಳ ಕ್ರಮಬದ್ಧವಾಗಿ ಪೇಪರ್ ಮಾಡೋದು, ಅದನ್ನು ತಯಾರಿಸೋದು, ಹಾಳೆ ಮಾಡೋದು, ಅದರಿಂದ ಶಿಲ್ಪ ಮಾಡೋದು ಎಲ್ಲ ಹೇಳ್ಕೊಟ್ರು. ಅದಕ್ಕೆ ಮುಂಚೆ ನಾನು ವಿಶ್ವನೀಡಮ್ ಅಂತ ಒಂದು ಇದಿದೆ ಮಾಗಡಿ ರೋಡಲ್ಲಿ, ಅಲ್ಲಿ ಪೇಪರ್ ಮಾಡ್ತಾರೆ, ರೀಸೈಕಲ್ಡ್ ಪೇಪರ್ ಮಾಡ್ತಾರೆ. ಅಲ್ಲಿಂದ ತೊಗೊಂಬಂದು ಒಂದಷ್ಟೆಲ್ಲ ಮಾಡ್ತಾ ಇದ್ದೆ. ಬಟ್ ಗ್ಲಾಸ್ಗೋಗೆ ಹೋದ್ಮೇಲೆ ನನಗೆ ಏನು ತಪ್ಪು ಮಾಡ್ತಾ ಇದ್ದೆ, ಏನು ಸಾಧ್ಯತೆ ಅದೆಲ್ಲ ಭಾಳ ಸ್ಪಷ್ಟವಾಗಿ ಗೊತ್ತಾಯಿತು. ಅದಾದ ನಂತರ 2008ರಲ್ಲಿ ನಾನು ಸೌತ್ ಕೊರಿಯಾಗೆ ಹೋಗಿದ್ದೆ, ಸಿಯೋಲ್ಗೆ, ಒಂದು ಪ್ರದರ್ಶನ ಮಾಡೋದಕ್ಕೆ. ಅಲ್ಲಿ ಮಾರ್ಕೆಟ್ಗಳಲ್ಲಿ ಒಂದು ಪೇಪರ್ ಮಾರೋದು, ತುಂಬ ಚೆನ್ನಾಗಿರೋ ಪೇಪರ್, ಹಾಂಜಿ ಅಂತ ಅದಕ್ಕೆ ಹೆಸರು. ಸೊ ಇದನ್ನು ಕಲ್ತ್ಕೋಬೇಕಲ್ಲ ಅಂತ ನಾನು ಇಂಟರ್ನೆಟ್ಟಲ್ಲಿ ಹುಡುಕಿ ಕೊನೆಗೆ ಒಬ್ಬ ಟೀಚರ್ನ ಹುಡುಕಿ, ನನ್ನ ಇನ್ನೊಬ್ಬ ಫ್ರೆಂಡು ಅಲ್ಲಿ ಅವ್ರ ಹತ್ರ ಹೋಗಿ ಮಾತಾಡಿದ್ರು, ಇವಂಥವ್ರು ಬರ್ತಾರಂತೆ ಹೇಳ್ಕೊಡ್ತೀರಾ ಅಂತ. ಅವ್ರು ಹೂ ಅಂತಂದರು. ಇಂಕೋ ಸೆಂಟರ್ ಅಂತ ಚೆನ್ನೈನಲ್ಲಿ ಒಂದು ಕೊರಿಯನ್ ಕಲ್ಚರಲ್ ಸೆಂಟರ್ ಇದೆ, ಅವರೊಂದು ಸ್ವಲ್ಪ ಫಂಡಿಂಗ್ ಕೂಡ ಕೊಟ್ಟರು. ಸೊ 2009ರಲ್ಲಿ ನಾನು ಮತ್ತೆ ಅಲ್ಲಿ ಕೊರಿಯಾ ಆರ್ಟ್ ಫೇರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋದೆ. ಅಲ್ಲಿಂದ ಒಬ್ಬರು ಫ್ರೆಂಡ್ ಬಂದು ನನ್ನ ಅಲ್ಲಿ ಕರ್ಕೊಂಡೋಗ್ಬಿಟ್ರು, ಯಾಕಂದ್ರೆ ಅಲ್ಲಿ ಭಾಷೆ ಭಾಳ ದೊಡ್ಡ ಪ್ರಾಬ್ಲಮ್. ಅವ್ರು ಬಂದು ಕಾರಲ್ಲಿ ಕರ್ಕೊಂಡೋಗಿ, ಅದು ನಾರ್ತ್ ಕೊರಿಯಾದಿಂದ ಭಾಳ ಹತ್ರ ಬಾರ್ಡ್ರು ಆಲ್ಮೋಸ್ಟ್. ಸೊ ಅಲ್ಲಿ ನನ್ನ ಮೇಸ್ಟ್ರಿಗೆ ಒಂದು ಸ್ವಲ್ಪ ಇಂಗ್ಲೀಷ್ ಬರ್ತಾ ಇತ್ತು, ಇಡೀ ಹಳ್ಳಿನಲ್ಲಿ ಯಾರಿಗೂ ಇಂಗ್ಲೀಷ್ ಬರಲ್ಲ. ಅಲ್ಲಿ ಮಿಲ್ಲಲ್ಲಿ ಕೆಲಸ ಮಾಡೋಬ್ರು ಮನೇಲಿ ನಾನು ಇದ್ಕೊಂಡು ನನ್ನದೇ ಅಡುಗೆ ಮಾಡಿಕೊಂಡು ಹತ್ತತ್ರ 1 ತಿಂಗಳು ಅಲ್ಲಿಂದ ಅವ್ರು ಮಾಡೋಂಥ ಒಂದು ಪೇಪರ್ದು ಒಂದು ವಿಧಾನ ಅದೆಲ್ಲ ಕಲ್ತ್ಕೊಂಬಂದೆ. ಆಮೇಲೆ ಅಲ್ಲಿ ನನ್ನ ಟೀಚರ್ ನನಗೆ ಜಾಪನೀಸ್ ವಾಶಿ ಅಂತ ಮಾಡ್ತಾರೆ, ಅದನ್ನು ಕೂಡ ಹೇಳಿಕೊಟ್ರು. ಸೊ ಹಾಗಾಗಿ ನನಗೆ ಆಮೇಲೆ ನೇಪಾಳ್ಗೆ ಹೋದೆ, ನೇಪಾಳಲ್ಲಿ ಅವ್ರು ಮಾಡೋಂಥ ಪೇಪರ್ದು ತಿಳ್ಕೊಂಬಂದೆ. ಸೊ ಇದು ಪೇಪರ್ಗೆ ಒಂದು ಥರದಲ್ಲಿ ಆಕರ್ಷಣೆ ಇದೆ. ಮತ್ತು ಅದನ್ನು ಇಷ್ಟು ವರ್ಷ ಆದರೂ ಕೂಡ ನನಗೆ ಅದಕ್ಕೆ ಮುಗಿದಿಲ್ಲ ಅಂತ ಹೇಳ್ಬೋದು, ಯಾಕೆಂದರೆ ಏನೋ ಹೊಸದು ಕಾಣುತ್ತೆ, ಇದು ಮಾಡ್ಬೋದು ಅದು ಮಾಡ್ಬೋದು ಅಂತ. ಸೊ ಹಂಗಾಗಿ ಅದು ಎಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ಸೊ ಅಂದರೆ ನಿಮ್ಮ ಒಟ್ಟು ಕಲಾಕೃತಿ ರಚಿಸುವ ಒಂದು ಕ್ರಮವನ್ನು ಒಂದು ಪೇಪರ್ ಮೇಕಿಂಗ್ ಮತ್ತು ಅದನ್ನು ಆರ್ಟ್ ವರ್ಕ್ ಆಗಿ ಕನ್ವರ್ಟ್ ಮಾಡೋದೊಂದು ಬೈಫರ್ಕೇಟ್ ಮಾಡ್ಬೋದಾ? ಅಲ್ಲ, ಇವಾಗ ಸಾಮಾನ್ಯ ಜನ ಏನು ಮಾಡ್ತಾರೆ, ಪೇಪರ್ ಮಾಡಿ ಅದನ್ನು ಚಪ್ಪಟೆ ಹಾಳೆ ಥರ ಮಾಡ್ಬಿಟ್ಟು ಅದ್ರ ಮೇಲೆ ಡ್ರಾಯಿಂಗ್ ಮಾಡ್ತಾರೆ. ಬಟ್ ನಾನೇನು ಮಾಡ್ತೀನಿ, ಅದನ್ನು ಪೇಪರ್ ಗೊಜ್ಜು ಅಂತ ಹೇಳಿ, ಪೇಪರ್ ಪಲ್ಪ್, ಆ ಸ್ಟೇಜಿಂದ ನಾನು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತೀನಿ. ಅದು ತೆಳು ಮಾಡಬೇಕಾ, ದಪ್ಪ ಮಾಡಬೇಕಾ. ಪೇಪರ್ ಅಂತ ಆಗೋದೇ ಇಲ್ಲ, ಪೇಪರ್ ಆಗೋದಕ್ಕಿಂತ ಮುಂಚೆನೆ ಆಲೋಚನೆ ಶುರು ಆಗಿರ್ತದೆ ಮತ್ತು ಅದು ಕಂಟಿನ್ಯೂ ಆಗ್ತದೆ. ಹೌದು, ಅದು ಪೇಪರ್ ಹಾಳೆ ಮಾಡಿದಾಗ ಅದು ಒಂಥರ ಬಟ್ಟೆ ಥರ ಇರುತ್ತೆ, ನೀವು ಅದನ್ನ ಯಾವ ಆಕಾರದಲ್ಲಿ ಇಟ್ಟರೆ ಅದು ಹಾಗೆ ಗಟ್ಟಿ ಆಗುತ್ತೆ. ಸೊ ನಾನು ಆ ಸ್ಟೇಜಲ್ಲೇ ಅದನ್ನ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀನಿ. ಇದಂತೂ ಪಲ್ಪ್ ಸ್ಟೇಜಲ್ಲೇ ನಾನು ಅದನ್ನ ಇನ್ನೂ ಹಿಂದಿನ ಹಂತದಲ್ಲಿ ಅದನ್ನ ಬದಲಾಯಿಸಕ್ಕೆ ಶುರು ಮಾಡಿಬಿಡ್ತೀನಿ. ಸೊ ಆ ಥರದಲ್ಲಿ ಕಾಗದ ಇಲ್ಲಿ ರೂಪಾಂತರಗೊಂಡಿದೆ ಅಂತ ಹೇಳ್ಬೋದು. ಅಂದರೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಕಾಗದ ಅಂದರೆ ಒಂದು ಚಪ್ಪಟೆ ಬಿಳಿ ಹಾಳೆ, ಇಲ್ಲಿ ಇದಕ್ಕೂ ಆ ಒಂದು ದೃಶ್ಯಕ್ಕೂ ಇಲ್ಲಿ ಸಂಬಂಧ ಬರುತ್ತೆ. ಬಟ್ ಈ ಮಷಿನ್ ಪೇಪರ್ ಮೇಕಿಂಗಿಗೂ ಆರ್ಟಿಸ್ಟ್ ಆಗಿ ನೀವು ಪೇಪರ್ ಮೇಕಿಂಗಿಗೂ ಇರುವ ಶಿಫ್ಟ್ನ ಹೆಂಗೆ ನೋಡ್ತೀರಿ? ಒಂದು ಫ್ಯಾಕ್ಟ್ರಿನಲ್ಲಿ ತಯಾರಾಗಿ ಬರುವ ಒಂದು ಕಾಗದದ ನುಣುಪು, ಅದರ ಪರ್ಪಸ್ ಬೇರೆ ಮತ್ತು ಅದರ ತಯಾರಿಕಾ ವಿಧಾನ ಬೇರೆ. ಇಲ್ಲಿ ಇದರ ಪರ್ಪಸ್ ಕೂಡ ಭಿನ್ನ ಅಲ್ವಾ ಆಕ್ಚುಲಿ? ಹೌದು, ಇಲ್ಲ ಅಲ್ಲಿ ಅದನ್ನ ಒಂದು ಸರಕಿನ ತರ ಬಳಸ್ತಾರೆ, ಕಮಾಡಿಟಿ. ಇಲ್ಲಿ ನನಗೆ ಅದು ಒಂದು ಮಾಧ್ಯಮ, ನನಗೇನೋ ಹೇಳ್ಕೋಬೇಕು, ಅದನ್ನ ಹೇಳ್ಕೊಳ್ಳೋದಕ್ಕೆ ಒಂದು ಮಾಧ್ಯಮ. ಹಾಗಾಗಿ ಇಲ್ಲಿ ಅದರದ್ದು ಉದ್ದೇಶನೇ ಬೇರೆ. ಬಟ್ ಮುಖ್ಯ ಏನಪ್ಪ ಅಂತಂದರೆ, ಚೈನಾದಲ್ಲಿ ಎಷ್ಟೊಂದು 2000 ವರ್ಷದ ಹಿಂದೆ ಪೇಪರ್ದು ಇದು ಬಂದಿತ್ತು. ಅಲ್ಲಿಂದ ಮಂಗೋಲಿಯಾಗೆ ಹೋಯ್ತು, ಅಲ್ಲಿಂದ ಯುರೋಪ್ಗೆ ಹೋಯ್ತು, ಆಮೇಲೆ ಮೊಘಲರ ಕಾಲದಲ್ಲಿ ನಮ್ಮ ದೇಶಕ್ಕೆ ಅದು ಪೇಪರ್ ಬಂತು. ಅದನ್ನು ಮಾಡೋ ಫ್ಯಾಮಿಲಿಗಳಿಗೆ ಕಾಗಜಿ ಫ್ಯಾಮಿಲಿ ಅಂತಲೇ ಹೇಳ್ತಾರೆ, ಇವಾಗಲೂ ಜೈಪುರಲ್ಲಿದ್ದಾರೆ. ಸೊ ಹಾಗಾಗಿ ಭಾರತಕ್ಕೆ ಮೊಘಲರ ಮೇಲೆ ಬಂದಿದ್ದು ಪೇಪರು, ಅದಕ್ಕೆ ಹಿಸ್ಟ್ರಿ ಇದೆ, ಇದೆಲ್ಲ ಇದೆ. ಆದರೆ ಮುಖ್ಯ ಏನಂತಂದರೆ, ಈ ಪೇಪರ್ದು ನಾರಿನ ತುಂಡುಗಳು ಭಾಳ ಸೂಕ್ಷ್ಮವಾಗಿರ್ತವೆ, ನೀರಲ್ಲಿ ತೇಲಾಡ್ತಾ ಇರುತ್ತೆ. ಅದನ್ನು ಒಂದು ಜಾಲರಿ ಹಾಕಿ ಎತ್ತೀವಿ. ಆ ಒಂದು ವಿಧಾನ ಮಾತ್ರ ಚೇಂಜ್ ಆಗಿಲ್ಲ. ನೀವು ಮಷಿನಲ್ಲೇ ಮಾಡಿದ್ರು, ಕೈನಲ್ಲೇ ಮಾಡಿದ್ರು, ಅದು ನೀರಲ್ಲೆಲ್ಲ ತೇಲಾಡ್ತಾ ಇರುತ್ತೆ. ಅದನ್ನ ಹಿಂಗೆ ಎತ್ತಬೇಕು, ಎದ್ದಾಗ ನೀರೆಲ್ಲ ಹರ್ಕೊಂಡು ಹೋಗುತ್ತೆ. ನಾರುಗಳೆಲ್ಲ ಒಂದಕ್ಕೊಂದು ಹೆಣ್ಕೊಂಡ್ಬಿಟ್ಟು ಒಂದು ಕಾಗದ ಆಗುತ್ತೆ. ಸೊ ಆ ವಿಧಾನ ಮಾತ್ರ ಚೇಂಜ್ ಆಗಿಲ್ಲ. ಅದರದ್ದು ಮಾಡೋ ಉದ್ದೇಶ ಅಂದರೆ ಅದು ಕೊನೆ ಕಾಗದ ಆಗುತ್ತಾ ಅಥವಾ ಕಲಾಕೃತಿ ಆಗುತ್ತಾ, ಅದು ಬೇರೆ. ಈಗ ಒಂದು ಕಲಾಕೃತಿಯನ್ನ ಅದು ಅದರ ರೂಪುಗೊಳ್ಳುವ ಸ್ಟೇಜಸ್ ಅನ್ನ ಹೇಳ್ಬೋದಾ? ಸಾಮಾನ್ಯ ನನ್ನ ಕಲಾಕೃತಿಯಲ್ಲಿ, ನನ್ನ ಕಲಾ ಪ್ರಕ್ರಿಯೆಯಲ್ಲಿ, ದ ಪ್ರೋಸೆಸ್ ಅಂತ ಹೇಳಿದ್ರೆ, ಸೊ ನಾನು ಈ
ಈ ಐಡಿಯಾ ನೊಟೇಷನ್ ಬುಕ್ ಅಂತ ಇಟ್ಕೊಂಡಿದ್ದೆ. ಅದು ಜರ್ನಲ್ ಅಲ್ಲ. ಜರ್ನಲ್ ಅಂದ್ರೆ ಸಾಮಾನ್ಯ ನನಗೆ ಇವತ್ತು ಹಿಂಗೆ ಅನ್ನಿಸ್ತಾ ಇದೆ ಅಂತ ಬರ್ಕೊಡುವಂಥದ್ದು ಜರ್ನಲ್. ಸ್ಕೆಚ್ ಬುಕ್ ಅಂತಂದ್ರೆ ನೋಡಿದ್ದನ್ನ ಬರೆದಿಟ್ಕೊಡುವಂಥದ್ದು, ಅಥವಾ ಇನ್ನೇನೋ ಪೇಂಟಿಂಗ್ ಮಾಡಬೇಕು ಅದಕ್ಕೆ ತಯಾರಿ ಮಾಡಿ ಆ ಥರದ್ದಲ್ಲ ಇದು. ನನಗೆ ಏನೋ ಒಂದು ಆಲೋಚನೆ ಬಂದಿರುತ್ತೆ, ಇಂಥ ವರ್ಕ್ ಮಾಡ್ಬೋದು ಅಥವಾ ಈ ಥರ ಐಡಿಯಾ ಆ ಥರ ಐಡಿಯಾ, ಅದನ್ನ ಭಾಳ ಕ್ವಿಕ್ ಆಗಿ ಒಂದು ಡ್ರಾಯಿಂಗ್ ಅಲ್ಲ, ಇದೆ ಒಂಥರ ಒಂದು ವಿಜುವಲ್ ಕ್ರಿಯೇಟ್ ಮಾಡಿ ಅದ್ರ ಪಕ್ಕ ಒಂದು 4-6 ಶಬ್ದ ಬರೆದು ಇಟ್ಕೊಂಡಿರ್ತೀನಿ. ಅಲ್ಲಿಂದ ಮುಂದೆ ನೋಟ್ಸ್ ತರ ವಿಜುವಲ್ ನೋಟ್ಸ್ ಅಂತ ಹೇಳ್ಬೋದು. ಆ ವಿಜುವಲ್ ನೋಟ್ಸ್ ಸುಮಾರು 2001ರಿಂದ 50 ಪುಸ್ತಕ ಇದೆ ನಾನು. ಸೊ ನೀವು ನನ್ನ ಎಲ್ಲ ಐಡಿಯಾಗಳು ಎಲ್ಲಿಂದ ಶುರುವಾಯ್ತು ಅಂತ ಅದನ್ನ ಹುಡ್ಕೊಂಡು ಬರ್ಬೋದು. ಇಲ್ಲಿಂದ ಇಲ್ಲಿಗೆ ಬಂತು, ಇಲ್ಲಿಂದ ಮತ್ತೆ ಅದು ಸ್ಪ್ಲಿಟ್ ಆಯ್ತು, ಮತ್ತೆ ಎಲ್ಲೋ ಹೋಯ್ತು, ಅಲ್ಲಿಂದ ಇಲ್ಲಿ ಅದೆಲ್ಲ ಅದನ್ನ ಇವಾಲ್ವ್ ಹೆಂಗಾಯ್ತು. ಇದ್ರಲ್ಲಿ ಸ್ವೀಡನ್ ನಲ್ಲಿ ಒಬ್ರು ಕ್ರಿಯೇಟಿವಿಟಿ ಬಗ್ಗೆ ಇದು ಮಾಡ್ತಾ ಇದ್ದಾರೆ, ಅಧ್ಯಯನ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು 2000 ಪೇಜ್ ಇದನ್ನ ಸ್ಕ್ಯಾನ್ ಮಾಡಿ ಕಳಿಸ್ತೀನಿ. ಅವ್ರು ಅದರಲ್ಲಿ ಪ್ಯಾಟರ್ನ್ ಹುಡುಕ್ತಾ ಇದ್ದಾರೆ. ಅಂದ್ರೆ ಸಾಮಾನ್ಯ ಒಂದು ಐಡಿಯಾ ಏನಾಗುತ್ತೆ, ಅದು ಪೂರ್ಣ ಆಕಾರದಲ್ಲಿ ನಮ್ಗೆ ಬಂದ್ಬಿಡಲ್ಲ. ಅದು ಒಂದು ಬೀಜ ತರ ಅಥವಾ ಒಂದು ಸಣ್ಣ ಇದ್ರಲ್ಲಿ ಬರುತ್ತೆ. ಆಮೇಲೆ ಅದನ್ನ ಮುಂದುವರಿಸುವಾಗ ಏನಾಗುತ್ತೆ, ಪದಾರ್ಥ ಮಧ್ಯ ಬಂದ್ಬಿಡುತ್ತೆ. ಇವಾಗ ನಾನು ಪೇಪರ್ ಮಾಡಿದ್ರೆ ಅದರಲ್ಲಿ ಕೆಲವು ತರದ್ದು ಸಾಧ್ಯತೆ ಇದೆ, ಕೆಲವಿಲ್ಲ, ಲಿಮಿಟೇಷನ್ಸ್. ಮತ್ತೆ ಮಾಡ್ತಾ ಕೆಲವು ಪ್ರಾಬ್ಲಮ್ಗಳು ಬರುತ್ತೆ, ಸಮಸ್ಯೆಗಳು ಬರ್ತವೆ, ಅದನ್ನ ಸಾಲ್ವ್ ಮಾಡಬೇಕು. ಆ ಸಮಸ್ಯೆ ಸಾಲ್ವ್ ಮಾಡೋ ಇದರಲ್ಲಿ ಐಡಿಯಾ ಕೂಡ ಬದಲಾಕೊಂಡು ಹೋಗುತ್ತೆ. ಅಥವಾ ವರ್ಕ್ ಮಾಡ್ತಾ ಹೊಸ ಸಾಧ್ಯತೆಗಳು ತರ್ಕೊಡುತ್ತೆ. ಇವಾಗ ಇದು 2 ವರ್ಷದಿಂದ ಇರಲಿಲ್ಲ, ಇವಾಗ ಒಂದು ಹೊಸ ಇದನ್ನ ನನಗೆ ತೋರಿಸ್ಕೊಟ್ಟಿದೆ. ಸೊ ಹಾಗಾಗಿ ಆ ಮಾಡೋ ಪ್ರಕ್ರಿಯೆಯಲ್ಲಿ ಅದು ಹೊಸ ಒಂದು ಆಲೋಚನೆಗಳು, ಹೊಸ ಸಾಧ್ಯತೆಗಳು ತರ್ಕೊಳ್ತವೆ. ಸೊ ಹಾಗಾಗಿ ಶುರು ಮಾಡಿದಾಗ ನಾನು ಇಲ್ಲೇ ಮುಟ್ತೀನಿ ಅನ್ನೋದು ಗ್ಯಾರಂಟಿ ಇರಲ್ಲ. ಸೊ ನಾವು ಅದಕ್ಕೆ 2 ರೂಪಕ ತರಬಹುದು. ಅಂದ್ರೆ ಒಂದು ಮ್ಯಾಪ್, ಒಂದು ಕಂಪಾಸ್. ಇವಾಗ ಕಂಪಾಸ್ ಅಂದ್ರೆ ನಿಮ್ಗೆ ಈ ದಿಕ್ಕಲ್ಲಿ ಹೋಗ್ಬೇಕು ಅಂತ ಗೊತ್ತಿರುತ್ತೆ ಅಷ್ಟೇ. ಮ್ಯಾಪಲ್ಲಿ ಆದ್ರೆ ಪ್ರತಿ ರೋಡು ಪ್ರತಿ ಇದು ಕೂಡ ಗೊತ್ತಿರುತ್ತೆ. ಸೊ ನನಗೆ ದಿಕ್ಕು ಗೊತ್ತು. ಪೇಪರ್ನ ಬಳಸ್ಕೊಂಡು ಈ ಒಂದು 2-3 ವಿಚಾರ ಇಟ್ಕೊಂಡು ಈ ಕೃತಿಗಳನ್ನ ಬೆಳೆಸ್ತಾ ಹೋಗ್ಬೋದು ಅಂತ ಒಂದು ಐಡಿಯಾ ಇಟ್ಕೊಂಡು ಅದನ್ನ ಕೃತಿ ಮಾಡ್ತಾ ಒಂದರಿಂದ ಇನ್ನೊಂದಕ್ಕೆ ಅದನ್ನ ಪೋಣಿಸ್ಕೊಂಡು, ಕೆಲವು ಸಲ ಏನಾಗುತ್ತೆ, ಈ ವರ್ಕ್ ಮಾಡಿದಾಗ ಹಳೆ ವರ್ಕ್ನ ಹೋಗಿ ಬದಲಾಯಿಸ್ಬೇಕು ಅಂತ ಅನ್ಸೋದು, ಬದಲಾಯಿಸೋದು. ಇಲ್ಲಿ ಆಕ್ಚುಲಿ ನಿನ್ನೆ ಸಂಜೆ ಒಂದು ವರ್ಕ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತು, ಅದು ಮನೆಗೆ ತೊಗೊಂಡೋಗಿ ರಿಪೇರಿ ಮಾಡ್ಕೊಂಡು ಅದಕ್ಕೆ ಬೇರೆ ಒಂದಿತ್ತು ತೊಗೊಂಡು ಕೊನೆ ತನಕ ಅದು ನಡೀತಾ ಇರುತ್ತೆ. ಸೊ ಅಂದ್ರೆ ಒಂದು ಆಕೃತಿ ಏಕೀಕೃತವಾಗಿ ಅಂದ್ರೆ ಒಂದೇ ಕ್ಷಣಕ್ಕೆ ಉದ್ಭವಿಸುವುದಿಲ್ಲ. ಅದು ಇಲ್ಲ, ಖಂಡಿತ ಮತ್ತೆ ಅದನ್ನು ರಿವಿಸಿಟ್ ಮಾಡ್ಬೇಕಂತ ಬಯಸ್ತದೆ, ರೀಕನ್ಸ್ಟ್ರಕ್ಟ್ ಮಾಡಂತ ಬಯಸ್ತದೆ. ಅದು ಹೊಸ ಅರ್ಥಗಳನ್ನ ಹೇಳು ಅಂತ ಹೇಳ್ತಿರ್ತದೆ ಅದು. ಸೊ ಅಂದ್ರೆ ಒಂದು ಆಕೃತಿ ನಿಮ್ ಜೊತೆಗೆ ಮಾತಾಡ್ತಾ ಇರ್ತದೆ ಅದು. ಖಂಡಿತ ಅದೇನಾಗುತ್ತೆ, ನನ್ನೊಳಗೆ ಒಬ್ಬ ಕಲಾವಿದ ಮತ್ತೆ ಒಬ್ಬ ವಿಮರ್ಶಕ 2 ಇರ್ತಾನೆ ಅಂತ. ಅವನು ವಿಲಿಯಂ ಕೆಂಟ್ರಿಡ್ಜ್ ಅಂತ ಒಬ್ಬ ಕಲಾವಿದ. ಅವನೇನ್ ಹೇಳ್ತಾನೆ, ನಾನು ಕ್ಯಾನ್ವಾಸ್ ಹತ್ರ ಹೋಗಿ ಲೈನ್ ಹಾಕಿದಾಗ ನಾನು ಆರ್ಟಿಸ್ಟ್, 2 ಹೆಜ್ಜೆ ಹಿಂದೆ ಬಂದು ನೋಡಿದ್ರೆ ನಾನು ವಿಮರ್ಶಕ. ಇಮಿಡಿಯೇಟ್ಲಿ ನನ್ನಲ್ಲೇ ಒಂದು ಡೈಲಾಗ್ ಶುರುವಾಗುತ್ತೆ, ಇದು ಸರಿ ಇಲ್ಲ, ಇದು ಮಾಡ್ಬೇಕಾಗಿತ್ತು. ನಾವು ಈ ಕಲಾ ಪ್ರಕ್ರಿಯೆಯನ್ನ ನೋಡಿದ್ರೆ 4 ಹಂತದಲ್ಲಿ ನಡೆಯುತ್ತೆ. ಒಂದು ಎಕ್ಸ್ಪ್ಲೋರರ್ ಅಂತ, ಅಂದ್ರೆ ಹುಡುಕ್ತಾ ಹೋಗುವಂಥದ್ದು, ಅದ್ ಮಾಡ್ಲಾ ಇದು ಮಾಡ್ಲಾ ಅಂತ. ಅದ್ರ ಹಿಂದೆನೆ ಒಬ್ಬ ಜಡ್ಜ್ ಬಂದ್ಬಿಡ್ತಾನೆ, ಈ ಐಡಿಯಾ ಸರಿ ಇದೆ, ಇದು ಸರಿ ಇಲ್ಲ, ಇದು. ಮತ್ತೆ ಬೇರೆಯವರು ಬಂದು ನನ್ನ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಾರೆ, ಮಾಡಿದ್ರೆ ಅವರೇನಂತಾರೆ, ಇದು ಒಪ್ಪಿಗೆ ಆಗುತ್ತಾ ಇಲ್ವಾ, ಈ ತರದೆಲ್ಲ ಜಡ್ಜ್. ನಮ್ಮದಷ್ಟೇ ಅಲ್ಲದೆ ಬೇರೆ ವಾಯ್ಸ್ಗಳು ಕೂಡ ಒಳಗಡೆ ಬಂದು ಕೂತ್ಕೊಂಡ್ಬಿಡುತ್ತೆ. 3ನೇದು ಆ ಒಂದು ಐಡಿಯಾ ಏನ್ ಸಿಕ್ಕಿರುತ್ತೆ ಸಣ್ಣದು, ಅದನ್ನ ಬೆಳೆಸ್ಬೇಕು. ಅದನ್ನ ಬೆಳೆಸಿದ್ಮೇಲೆ ಒಬ್ಬ ಸೋಲ್ಜರ್ ಬೇಕು. ಅಂದ್ರೆ ನೀವು ನಾನು ಯಾಕೆ ಮಾಡಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನಿಮ್ಗೊಂದು ಕ್ಲಾರಿಟಿ ಬೇಕು, ಆರ್ಟಿಕ್ಯುಲೇಷನ್ ಬೇಕು, ಅದನ್ನ. ಸೊ ಈ 4 ರೋಲು ನಮ್ಮಲ್ಲಿ ಸದಾ ನಡೀತಾ ಇರುತ್ತೆ. ನಮಗ್ ನಾವೇ ಮಾತಾಡ್ಕೊಂತಿರ್ತೀವಿ, ನಮಗ್ ನಾವೇ ವಿಮರ್ಶೆ ಮಾಡ್ಕೊಂತಿರ್ತೀವಿ. ಸೊ ಹಾಗಾಗಿ ಇವಾಗ ಈ ಆಡ್ಗಳಲ್ಲಿ ತೋರಿಸ್ತಾರೆ, ಅವರು ಇದರಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ತಗೊಂಡು ಒಂದು ಲೈನ್ ಹಾಕ್ತಾನೆ, ನೆಕ್ಸ್ಟ್ ಶಾರ್ಟಲ್ಲಿ ಆರ್ಟ್ ವರ್ಕ್ ರೆಡಿ ಆಗುತ್ತೆ, 3ನೇ ಶಾರ್ಟಲ್ಲಿ ಅವಾರ್ಡ್ ಬಂದ್ಬಿಡುತ್ತೆ. ಆ ಥರ ಖಂಡಿತ ಆಗೋದಿಲ್ಲ. ಯಾಕಂದ್ರೆ ನಾನು ಹೆಚ್ಚು ಕಮ್ಮಿ 40 ವರ್ಷ ಇದರಲ್ಲಿ ಕಳೆದಿದ್ದೀನಿ ನಾನು. ಸೊ ಹಾಗಾಗಿ ಇದು ಹಿಂದೆ ಮುಂದೆ ಹೋಗುತ್ತೆ, ಅನುಮಾನ ಬರುತ್ತೆ. ಕೆಲವು ಸಲ ವರ್ಕು ಮಾಡಿದಾಗ ಇದು ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಾಗೋದಿಲ್ಲ. ಕೆಲವು ಸಲ ತುಂಬ ಕಾನ್ಫಿಡೆನ್ಸ್ ಬರುತ್ತೆ, ಒಂದು 2 ದಿನಕ್ಕೆ ಅದು ಮತ್ತೆ ಮುಗಿದೋಗುತ್ತೆ. ಸೊ ಹೀಗಾಗಿ ಅದು ಒಂಥರ ಭಾಳ ವಿಚಿತ್ರವಾದಂಥ ಪಾಕ ಅಂತ ಹೇಳ್ಬೋದು. ಒಂದಷ್ಟು ವರ್ಕ್ ಆದಮೇಲೆ ಆ ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಗುತ್ತೆ, ಇದ್ರಲ್ಲಿ ಏನೋ ಸಿಗ್ತಾ ಇದೆ ಅಂತ. ಬಟ್ ಆದರೂ ಕೂಡ ಇವಾಗ ನಾವು ಕತ್ಲಲ್ಲಿ ಹೋಗುವಾಗ ಟಾರ್ಚ್ ಇಟ್ಕೊಂಡು ಹೋದರೆ ಒಂದು 4 ಹೆಜ್ಜೆ ಕಾಣುತ್ತಷ್ಟೇ, ಅದಕ್ಕಿಂತ ಮುಂದೆ ಕಾಣೋದಿಲ್ಲ. ನನ್ನ ಮಟ್ಟಕ್ಕೆ ಕಲಾಕೃತಿ ರಚನೆ ಆ ಥರ. ಬಟ್ ಸಿಗ್ನೇಚರ್ ಅನ್ನೋದು ಯಾವಾಗ ಮೂಡುತ್ತದೆ? ಅವಾಗ ಸಿಗ್ನೇಚರು ನನ್ನ ಪ್ರತಿ ಇಂಚಲ್ಲೂ ಇರುತ್ತೆ ಅಂತ ನಾನು ಹೇಳೋದು. ಅಲ್ಲ, ನಾನು ಯಾವುದನ್ನ ಸಿಗ್ನೇಚರ್ ಇಂಥವರೆಗೂ ಮುಗೀತು ಅಂತ ಹೇಳೋದಕ್ಕೆ ನಾನು ಸಿಗ್ನೇಚರ್ ಅಂತ ಹೇಳಿದೆ. ಒಂದು ಮಟ್ಟಕ್ಕೆ ಏನಾಗುತ್ತೆ, ಕೆಲವು
ಕೃತಿಗಳು, ಇದಕ್ಕಿನ್ನ ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಅನಿಸ್ಬಿಡುತ್ತೆ ಆ ಕ್ಷಣಕ್ಕೆ ಅಂತ ಹೇಳೋಣ. ಅಂದ್ರೆ ರಚನೆಗೆ ಒಂದು ಕಾಲ ಅಂತಿರಂಗಿಲ್ಲ, ಒಂದು ದೇಶ ಅಂತಿರುವ ಹಾಗೆ ಇಲ್ಲ ಇಲ್ಲ. ಎಷ್ಟೋ ಸಲ ನಾನು ಹಳೆ ವರ್ಕ್ ಹೋಗಿ ನೀವು ಅದನ್ನು ಚೇಂಜ್ ಮಾಡಿ ಮತ್ತೆ ಅದನ್ನು ಬೇರೆ ಥರ ಮಾಡಿ ಎಲ್ಲ ಮಾಡಿದ್ದೀನಿ. ಇವಾಗ ಕೋವಿಡ್ ಟೈಮಲ್ಲಿ ನನ್ನ ಸ್ಟುಡಿಯೋಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ನಾನು ಅದು ಅನೌನ್ಸ್ ಮಾಡಿದ್ರಲ್ಲ ಲಾಕ್ಡೌನ್ ಮಾಡ್ತೀವಿ ಅಂತ, ನಾನು ಒಂದು ಪಟ್ಟಿ ಮಾಡಿ ಇಟ್ಕೊಂಡಿದ್ದೆ. ಸ್ಟುಡಿಯೋಯಿಂದ ಒಂದಷ್ಟು ಕ್ಯಾನ್ವಾಸ್ಗಳು, ಹಳೆ ಕ್ಯಾನ್ವಾಸ್ಗಳೆಲ್ಲ ತೊಗೊಂಡು ಮನೆಗೆ ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ಒಂದಷ್ಟೆಲ್ಲ ವರ್ಕ್ ಮಾಡಿ ಅದನ್ನೇ ಒಂದು ಎಕ್ಸಿಬಿಷನ್ ಮಾಡಿ. ಕೆಲವು ಬ್ಲ್ಯಾಂಕ್ ಕ್ಯಾನ್ವಾಸ್ ಇತ್ತು, ಕೆಲವೆಲ್ಲ ಹಳೆ ಇಮೇಜಸ್ ಇತ್ತು, ಅದ್ರಲ್ಲಿ ಸ್ವಲ್ಪ ಉಳಿಸ್ಕೊಂಡೆ. ಇನ್ನೊಂದಷ್ಟು ನಂದು ಈ ವಿಜುವಲ್ ಕಲ್ಚರ್ದು ಡಾಕ್ಯುಮೆಂಟೇಷನ್ ಮಾಡ್ತೀನಲ್ವ, ಫ್ಲೆಕ್ಸ್ ಬ್ಯಾನರ್ಸು, ಅದರದ್ದೆಲ್ಲ ತುಂಡು ತೊಗೊಂಡು ಅದನ್ನು ಹೊಸದು ಮಾಡಿ. ಈಗ ನೀವು ನಿಮ್ಮ ಮಾತಿನ ಮಧ್ಯೆ ಹೇಳಿದ್ರಿಂದ ಅದನ್ನು ಸ್ಪಷ್ಟ ಮಾಡ್ಕೊಂಡು, ಬೆಂಗಳೂರಿನ ವಿಜುವಲ್ ಕಲ್ಚರ್ ಬಗ್ಗೆ ನೀವು ವರ್ಕ್ ಮಾಡ್ತಾ ಏನದು ಹೆಂಗಂದ್ರೆ? ವಿಜುವಲ್ ಕಲ್ಚರ್ ಅಂದರೆ ದೃಶ್ಯ ಸಂಸ್ಕೃತಿ ಅಂತ ಹೇಳ್ಬೋದು. ಅಂತಂದರೆ ಇವಾಗ ನಾವು ಮಾತಾಡುವಾಗ ದೃಶ್ಯ ಅಂದರೆ ಮಾತಿಲ್ಲದೆ ದೃಶ್ಯದ ಮೂಲಕ ಒಂದು ಮಾಹಿತಿಯನ್ನು ಹಂಚ್ಕೊತಾ ಇರ್ತೀವಿ. ನಾನು ಈ ಥರ ಡ್ರೆಸ್ ಹಾಕೊಂಡು ಪಂಚೆ ಉಟ್ಕೊಂಡು ಒಂದು ತಿಲ್ಕ ಉಟ್ಕೊಂಡ್ಬಂದ್ರೆ ನನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಆಗ್ತದೆ. ಹಾಗಾಗಿ ನಾವು ದೃಶ್ಯದಲ್ಲಿ ದೃಶ್ಯ ರೂಪದಲ್ಲಿ ಮಾತಾಡ್ತಾ ಇರ್ತೀವಿ ಅಂತ ಹೇಳ್ಬೋದು. ಸೊ ಅದೇ ಥರ ಇಡೀ ಸಂಸ್ಕೃತಿಯಲ್ಲಿ ದೃಶ್ಯದ ಮೂಲಕ ಮಾಹಿತಿಯನ್ನ, ಭಾವನೆಗಳನ್ನ, ಆಲೋಚನೆಗಳನ್ನ ಹಂಚ್ಕೊತಾ ಇರ್ತಾರೆ. ಅದನ್ನ ನಾನು ದಾಖಲೆ ಮಾಡ್ತೀನಿ. ಒಂದು ಫ್ಲೆಕ್ಸ್ ಬ್ಯಾನರ್, ಆಮೇಲೆ ಪೋಸ್ಟರ್ಗಳು, ಆಮೇಲೆ ಗಾಡಿಗಳ ಮೇಲೆ ಹಾಯ್ ಗೌಡ್ರೆ ಅಂತ ಬರ್ಕೊಂಡಿರ್ತಾರೆ, ಅಥವಾ ನಾನು ಹತ್ರ ಬರಬೇಡ ಬಂದ್ರೆ ಕೊಂದ್ಬಿಡ್ತೀನಿ ಅಂತ ಬರ್ದಿರ್ತಾರೆ. ಈ ಥರದ್ದೆಲ್ಲ ನಾನು ಸೊ ಅದು ಒಟ್ಟು ಸಂಸ್ಕೃತಿಯನ್ನ ಅಭಿವ್ಯಕ್ತಿಸುವ ವಿಧಾನ ಅಂತ ಹೇಳ್ಬೋದು. ಹೌದೌದು. ನೀವು ಒಟ್ಟಾರೆಯಾಗಿ ಅದನ್ನ ನೋಡಿದ್ರೆ ನಮ್ಮ ಕಾಲದ ಎಲ್ಲ ಚಲನೆಗಳು ಅಲ್ಲಿ ನಮಗೆ ನೋಡಕ್ ಸಿಕ್ಬಿಡುತ್ತೆ. ಅದು ಸೂಕ್ಷ್ಮವಾಗಿ ನೋಡ್ಬೇಕಷ್ಟೆ. ಸೂಕ್ಷ್ಮವಾಗಿ ನೋಡಿದ್ರೆ ಅದು ನಮ್ಮ ಕಾಲದ ದಾಖಲೆ. ನನಗದು ಬಹಳ ಮುಖ್ಯ. ಯಾಕೆಂದ್ರೆ ಒಂದು, ನಾನು ಈ ಸ್ಟ್ಯಾಚ್ಯೂಗಳದ್ದು ಪ್ರಾಜೆಕ್ಟ್ ಮಾಡಿದೆ ಒಂದು 2 ವರ್ಷದ ಕೆಳಗಡೆ. ಸಲೀಲಾ ಮತ್ತೆ ಮಾಧುರಿ ಅಂತ ನನ್ನ ಇಬ್ಬರು ಕಲೀಗ್ ಜೊತೆಗೆ ಬೆಂಗಳೂರಲ್ಲಿರೋ ಸುಮಾರು 800 ಚಿಲ್ಲರೆ ಮೂರ್ತಿಗಳು ಮತ್ತೆ ಶಿಲ್ಪಗಳನ್ನ ನಾವು ದಾಖಲೆ ಮಾಡಿದ್ವಿ. ಅದಾದ್ರೂ ಓಕೆ, ಎಲ್ಲೂ ಹೋಗೋದಿಲ್ಲ. ಬಟ್ ಈ ಬ್ಯಾನರ್ಗಳೇನಾಗುತ್ತೆ, ಸ್ಪೆಸಿಫೈ ಮಾಡಿದ್ರೆ ಮೂರ್ತಿ ಮತ್ತು ಶಿಲ್ಪ. ಮೂರ್ತಿ ಅಂತಂದ್ರೆ ಇವಾಗ ನಮ್ಮ ರಾಜ್ಕುಮಾರ್ದು ಮೂರ್ತಿ ಅಥವಾ ಅಂಬೇಡ್ಕರ್, ಅದನ್ನ ಮೂರ್ತಿ ಅನ್ಬೋದು. ಶಿಲ್ಪ ಅಂದ್ರೆ ಈ ಸಂಪೂರ್ಣ ನಮ್ಮ ಸಮಕಾಲೀನ ಕಲಾವಿದರು ಬಹಳ ಕ್ರಿಯೇಟಿವ್ ಆಗಿ ಒಂದು ಮಾಡರ್ನ್, ಕಂಟೆಂಪರರಿ ಮತ್ತೆ ಮಾಡರ್ನ್ ಆರ್ಟ್ ಅಂತ ಹೇಳ್ಬೋದು. ಅಂದ್ರೆ ಅದು ಸೃಜನಾತ್ಮಕವಾದಂತ ಕಲಾಕೃತಿ. ಮೂರ್ತಿ ಅನ್ನೋದು ನಾನು ಅಂಬೇಡ್ಕರ್ ತರ ಮಾಡಿದ್ರೆ ಅಂಬೇಡ್ಕರ್ ತರನೇ ಕಾಣ್ಬೇಕು. ಅದು ಅಲ್ಲೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದಕ್ಕೊಂದು ಉದ್ದೇಶ ಬೇರೆ ಇರುತ್ತೆ. ಸೊ ಹಾಗಾಗಿ ಅದನ್ನ ಸ್ವಲ್ಪ ಎರಡು ಬೇರೆ ಬೇರೆ ಶಬ್ದಗಳನ್ನ, ಈ ಎರಡನ್ನು ಅಧ್ಯಯನ ಮಾಡುವಾಗ ಶಿಲ್ಪಗಳ ಸಂಖ್ಯೆ ಕಡಿಮೆ, ಮೂರ್ತಿಗಳ ಸಂಖ್ಯೆ ಜಾಸ್ತಿ ಅಂತ ಅನಿಸಿದ್ರೆ ಅದು ಕೂಡ ಒಂದು ಸಿಂಬಾಲಿಕ್ ಆದ ಒಂದು ಅರ್ಥವನ್ನು ಕೊಡ್ತಾ ಇರ್ತದೆ ಅಂತ ಅರ್ಥ ಅಲ್ವಾ? ಅದು ನಮ್ಮ ಸಮಾಜದ ಒಂದು ಕನ್ನಡಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇವು ಬೇರೆ ಬೇರೆ, ನೀವು ವಿದೇಶಗಳಿಗೆ ಹೋದ್ರೆ ಅಲ್ಲಿ ಕಲಾವಿದರು ಮಾಡಿರೋ ಶಿಲ್ಪಗಳು ಜಾಸ್ತಿ ಸಿಗ್ತವೆ. ನಮ್ಮ ತರ ನಮ್ಮ ಇದ್ರ ತರ ಹೆಚ್ಚಿನ ಇದರಲ್ಲಿ ಮಿಕ್ಕಿದ್ದು ಮೂರ್ತಿಗಳು ಕಾಣೋದಿಲ್ಲ. ಸೊ ಅದು ಅವ್ರದ್ದು ಒಂದು ಸಂಸ್ಕೃತಿ. ನಮ್ಮ ಹೆಚ್ಚಿನದಾಗಿ ಚೆನ್ನೈ ಮತ್ತೆ ಬೆಂಗಳೂರಲ್ಲಿ ಈ ಥರದ್ದು ಇದು ಜಾಸ್ತಿ ಇರೋದು. ಅದು ಬಿಟ್ಟರೆ ಹೈದರಾಬಾದ್, ನೀವು ಮೇಲಕ್ಕೆ ಹೋಗ್ತಾ ಹೋಗ್ತಾ ಇಷ್ಟೊಂದು ಶಿಲ್ಪಗಳೆಲ್ಲ ಕಾಣೋದಿಲ್ಲ. ಮತ್ತೆ ಇವಾಗ ರಾಜ್ಕುಮಾರ್ದಂತ ಇಟ್ಕೊಂಡು 100 ಚಿಲ್ಲರೆ ಬೆಂಗಳೂರಲ್ಲಿ ಇದೆ. ಅದು ರಾಜ್ಕುಮಾರ್ ಹೋದ್ಮೇಲೆ ಶುರುವಾಗಿದ್ದು. ಇವಾಗ ಪುನೀತ್ ಹೋದ್ಮೇಲೆ ರಾಜ್ಕುಮಾರ್ ಎಲ್ಲೆಲ್ಲಿದೆ ಪಕ್ಕದಲ್ಲಿ ಒಂದು ಪುನೀತ್ ರಾಜ್ಕುಮಾರ್ದು ಇಡಕ್ಕೆ ಶುರು ಮಾಡಿದ್ದಾರೆ. ಸೊ ಈ ಥರ ಅದು ಬೆಳ್ಕೊಂಡು ಬಟ್ ಇದು ನಿಮ್ಮ ನಿಮ್ಮ ಅಧ್ಯಯನ ಇದೆಯಲ್ಲ, ನಿಮ್ಮ ಅಂದರೆ ದೃಶ್ಯ ಸಂಸ್ಕೃತಿಯನ್ನು, ದೃಶ್ಯ ಭಾಷೆಯನ್ನು ಸಂಗ್ರಹಿಸುವ, ಛಾಯಾಗ್ರಹಣ ಮಾಡುವ, ದಾಖಲಿಸುವ ಶಿಲ್ಪದ ಬಗ್ಗೆ, ಇದಕ್ಕೂ ಅಂದರೆ ಇದೊಂದು ಒಟ್ಟು ಒಂದು ಸಾಂಸ್ಕೃತಿಕ ಆವರಣವನ್ನು ನೋಡ್ತಾ ಇರ್ತಾರಲ್ವ, ಈ ಆವರಣ ನಿಮ್ಮ ಕಲಾಕೃತಿಗಳ ರಚನೆಯ ಸಂದರ್ಭದೊಳಗೆ ಯಾವ ರೀತಿ ವರ್ಕ್ ಮಾಡ್ತಾ ಇರ್ತದೆ? ಅದರಿಂದ ಇನ್ಫ್ಲೂಯೆನ್ಸ್ ಆಗುತ್ತಲ್ವ? ಅದು ಆಕ್ಚುಲಿ ಆಗಿದೆ. ಕೆಲವು ಸಲ ನಾನು ನೇರವಾಗಿ ಅದನ್ನ ತಗೊಂಡ್ಬಂದಿದ್ದೀನಿ, ಕೆಲವು ಸಲ ಬಹಳ ಸೂಚ್ಯವಾಗಿ ಅದರದ್ದು ಛಾಯೆಗಳಂತ ಹೇಳ್ಬೋದು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಬಟ್ ಒಂದು ಥರದಲ್ಲಿ ಅದು ಎರಡು ಬೇರೆ ಬೇರೆ ಅಂತ. ಅಲ್ಲಿ ಕ್ರಿಯೇಟಿವಿಟಿ ಅನ್ನೋ ಒಂದು ಇದಿಲ್ಲ. ದಾಖಲೆ ಮಾಡ್ತಾ ಇದ್ದೀನಿ ನಾನು. ನನ್ನ ಸಮಯಕ್ಕೆ ಒಂದು ಅರ್ಥೈಸಿಕೊಳ್ಳುವ ಪ್ರೋಸೆಸ್ ಇರ್ತದೆ, ಅಲ್ಲಿ ಇರುತ್ತೆ, ಅರ್ಥೈಸಿಕೊಳ್ಳುವ ಪ್ರೊಸೆಸ್ ಇರುತ್ತೆ. ಬಟ್ ನಾನೊಂದು ವಿಟ್ನೆಸ್ ಆಗಿ, ಒಬ್ಬ ಸಾಕ್ಷಿಯಾಗಿ ನನ್ನ ಟೈಮ್ನ ಹೆಂಗೆ ಅದನ್ನು ದಾಖಲೆ ಮಾಡ್ಬೋದು ಅಂತ. ಈ ಅಂಶಗಳೇನಿದೆ ಇದೆಲ್ಲ ಇವತ್ತಿರುತ್ತೆ, ನಾಳೆ ಇರಲ್ಲ. ಇವಾಗ ಒಂದು ಫ್ಲೆಕ್ಸ್ ಬ್ಯಾನರ್ ಹಾಕಿರ್ತಾರೆ, ನಾಳೆ ಹೊರಟೋಗುತ್ತೆ, ಅದು ಎರಡು ದಿನಕ್ಕೆ ಹೊರಟೋಗುತ್ತೆ. ಸೊ ಹಾಗಾಗಿ ಇದು ಒಂಥರ ಈ ಸರ್ಕೊಂಡು ಹೋಗ್ತಾರಂತ ಒಂದು ಇದನ್ನು ನಾನು ಹಿಡಿದಿಟ್ಟು ಇನ್ನೊಂದು 10 ವರ್ಷ 20 ವರ್ಷ ಆದ್ಮೇಲೆ ನೀವು ಒಂದು ಫುಲ್ ಅದನ್ನ ಅಧ್ಯಯನ ಮಾಡಿದ್ರೆ
ಈ ಸಮಾಜದಲ್ಲಿ ಏನೇನಾಯ್ತು ಅದಕ್ಕೂ ಈ ದೃಶ್ಯಗಳಲ್ಲಿ ಹೆಂಗೆ ಅದು ತಾಳಮೇಳ ಆಯ್ತು ಅಂತ ಹುಡ್ಕೊಂಡು ಬರೋದು. ಸೊ ಅಂದ್ರೆ ಹೇಗೆ ಒಂದು ಅಕ್ಷರದಲ್ಲಿ ಸಾಹಿತ್ಯ ಚರಿತ್ರೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ, ಹಾಗೆ ದೃಶ್ಯದ ಭಾಷೆಯ ಮೂಲಕ ದೃಶ್ಯದ ಅಲ್ಲಿನ ಗ್ರಾಮರ್ ಅಂತ ಹೇಳೋದಾದ್ರೆ ದೃಶ್ಯ ಭಾಷೆಯ ಗ್ರಾಮರ್ ಅನ್ನ ಇಟ್ಕೊಂಡು ಇನ್ನೊಂದು ಚರಿತ್ರೆಯನ್ನ ಕಟ್ಟಲಿಕ್ಕೆ ಸಾಧ್ಯ ಇದೆ. ಖಂಡಿತ ಇದೆ, ಖಂಡಿತ ಇದೆ. ಆ ಚರಿತ್ರೆ ಅಕ್ಷರ ರೂಪದ ಸಾಹಿತ್ಯ ಚರಿತ್ರೆಗಿಂತ ಭಿನ್ನವಾದದ್ದನ್ನೇ ಹೇಳ್ತಿರ್ತದೆ. ಒಂದು ಮಟ್ಟಕ್ಕೆ ಭಿನ್ನ, ಒಂದು ಐಡೆಂಟಿಟಿ ಇಟ್ಕೊಂಡಿರ್ತದೆ ಅಂತ ಹೇಳಿದ್ರು ನಾನು. ಆಕ್ಚುಲಿ ಭಿನ್ನ ಅಂತ ಹೇಳುವಾಗ ಅದಕ್ಕೊಂದು ಅನನ್ಯತೆ ಇರ್ತದೆ ಅಂತ. ಅನನ್ಯವಾಗಿ, ಯಾಕೆಂದ್ರೆ ಅದು ಭಾಷೆಯ ಅನನ್ಯತೆ ಕೂಡ. ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಇವಾಗ ನಮ್ಮ ಸಾಂಪ್ರದಾಯಿಕ ಚಿತ್ರಗಳಲ್ಲಿ ಇವಾಗ ಮಧ್ಯ ರಂಗನಾಥ ಮಲಗಿರ್ತಾನೆ, ವಿಷ್ಣು ಇದಾಗಿರೋದು, ಮೇಲ್ಗಡೆಗೆ ದೇವರುಗಳದೆಲ್ಲ ಇದಿರುತ್ತೆ, ಕೆಳಗಡೆಗೆ ಅವ್ರನ್ನ ಪೂಜೆ ಮಾಡುವಂಥ ಇವ್ರದ್ದು ಅವ್ರದ್ದಿರುತ್ತೆ. ಸೊ ಫ್ಲೆಕ್ಸ್ ಬ್ಯಾನರ್ ನೋಡಿದ್ರೆ, ಕಂಟೆಂಪ್ರರಿ ಫ್ಲೆಕ್ಸ್ ಬ್ಯಾನರ್ಸಲ್ಲಿ ಮೇಲ್ಗಡೆಗೆ ಎಲ್ಲ ರಾಷ್ಟ್ರ ಮಟ್ಟದ ನಾಯಕರದು ಸಣ್ಣ 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 ಇದು ಕಾಣುತ್ತೆ ದೇವತೆಗಳ ಜಾಗದಲ್ಲಿ. ಅದ್ರ ಕೆಳಗಡೆಗೆ ಆ ಗ್ರೂಪಲ್ಲಿ ಯಾರು ದೊಡ್ಡ ನಾಯಕ ಇರ್ತಾನೋ ಅವನದು ದೊಡ್ಡದಾಗಿರುತ್ತೆ. ಅದ್ರ ನೆಕ್ಸ್ಟ್ ಇನ್ನೊಬ್ಬಂದು ಕೆಳಗಡೆ ಒಂದು 10-20 ಒಂದಷ್ಟು ಇರುತ್ತೆ. ಆ ಪೊಸಿಷನ್ ಇದೆಯಲ್ಲ, ಅಲ್ಲಿ ಯಾರು ದೊಡ್ಡವನು ಯಾರು ಸಣ್ಣವನು ಶ್ರೇಣೀಕರಣ ಕೂಡ ಇದೆ, ಅದು ಶ್ರೇಣೀಕರಣ ಇರುತ್ತೆ. ಮತ್ತು ಅದು ಅವರವರ ಮಧ್ಯೆ ಮಾತಾಡ್ಕೊಂಡ್ರೆ ಈ ಗುಂಪಲ್ಲಿ ನನ್ನ ಸ್ಥಾನ ಏನು ಅಂತ ಒಬ್ರಿಗೊಬ್ರು ಹೇಳ್ಕೊಳ್ಳೋದು. ಮತ್ತೆ ಹೊರಗಡೆ ಅವ್ರಿಗೆ ನಾನು ಈ ಇಂಥದಲ್ಲಿ ದೊಡ್ಡವನು ಅಂತ. ಇವಾಗ ನಾನು ಕೆಲವು ಇದು ಮಾಡಿದ್ದೀನಿ, ಈ ಸಣ್ಣ ಸಣ್ಣ ಲೋಕಲ್ ಲೀಡರ್ಸ್ ಇರ್ತಾರಲ್ಲ, ಅವ್ರ ಮನೆ ಮುಂದೆ ಅವ್ರ ದೊಡ್ಡ ಬ್ಯಾನರ್ ಇರುತ್ತೆ. ಆ ರೋಡ್ ಎಂಡ್ಗೆ ಅವ್ರು ಅದನ್ನು ಹಾಕೊಳಕ್ಕಾಗಲ್ಲ, ರೋಡ್ ಎಂಡ್ಗೆ ಅವ್ರಿಗೆ ಸಣ್ಣ ಆಗ್ಬಿಡುತ್ತೆ. ಯಾಕೆಂದ್ರೆ ಅವರ ಪ್ರಭಾವಳಿ ವಲಯ ಏನಿದೆ ಅಲ್ಲಿ ಮಾತ್ರ ಅವ್ರದ್ದು ಓಡುತ್ತೆ. ಅವನು ತಗೊಂಬಂದು ವಿಧಾನಸೌಧದ ಮುಂದೆ ಅವನ ಬ್ಯಾನರ್ ಹಾಕೊಳಕ್ಕಾಗೋದಿಲ್ಲ. ಸೊ ಅಲ್ಲಿಗೆ ಕಂಟೆಕ್ಸ್ಟಿನ ಆಧಾರದ ಮೇಲೆ ಅರ್ಥ ಬದಲಿ ಆಗ್ತದೆ. ಬರುತ್ತೆ. ನೀವು ಆಕ್ಚುಲಿ ನೋಡ್ಬಿಡ್ಬೋದು, ನಾನು ಈ ಸಣ್ಣ ಕೆಳಗಡೆ ಸಾಲಲ್ಲಿರೋರು ಮೇಲಕ್ಕೆ ಹೋಗಿರೋದನ್ನ ದೊಡ್ಡದಾಗಿರೋದನ್ನ ದಾಖಲಿಸಿದ್ದೀನಿ. ಅವ್ರು ಬರ್ತಾ ಬರ್ತಾ ಆ ಗ್ರೂಪಲ್ಲಿ ಅವ್ರು ದೊಡ್ಡ ಲೀಡರ್ ಆದ್ರು, ಎಮರ್ಜ್ ಆಗ್ತಾ ಹೋದ್ರು. ಅಲ್ಲಿ ಯಾರು ಇರಬಾರ್ದು ಅವ್ರು ಇದ್ದಿದ್ದಕ್ಕೆ ಒಂದೆರಡು ಕೊಲೆ ಕೂಡ ಆಗಿದೆ, ಅದನ್ನು ಕೂಡ ನಾನು ದಾಖಲೆ ಮಾಡಿದ್ದೀನಿ. ಸೊ ಅಂದ್ರೆ ಅದೊಂಥರ ಅದೊಂದು ಭಾಷೆ, ಅದು ಹೇಳ್ಕೊಳ್ಳೋ ಭಾಷೆ. ಮತ್ತೆ ಈ ಟೆರಿಟೋರಿಯಲ್ ಡಾಮಿನೇಷನ್ ಅಂತ ಅಂದ್ರೆ ಈ ಜಾಗ ನಂದು ಅಂತ ಇದು ಮಾಡೋದಕ್ಕೆ ಅದು ಬಹಳ ಮುಖ್ಯವಾಗಿ ಬಳಸ್ಕೊತಾರೆ. ಸುಲಭವಾಗಿ ಯಾರು ಬೇಕಾದ್ರೂ ಹೋಗ್ಬಿಟ್ಟು ಅಲ್ಲಿ ಫ್ಲೆಕ್ಸ್ ಬ್ಯಾನರ್ ಹಾಕೋಕ್ಕಾಗೋದಿಲ್ಲ. ಈಗ ಒಂದು ವಾಪಸ್ ಕಲಾಕೃತಿಗಳಿಗೆ ಬರೋದಾದ್ರೆ ವಿಜುವಲ್ ಕಲ್ಚರ್ನಿಂದ ಕಲಾಕೃತಿಗಳ ಬಗ್ಗೆ ಮಾತಾಡೋದು, ಅದರಲ್ಲಿ ಕಾಣಿಸುವಿಕೆ ಮತ್ತು ತೋರಿಸುವಿಕೆ ಅಂತ ವ್ಯತ್ಯಾಸ ಮಾಡ್ಬೋದಾ? ಮಾಡ್ಬೋದು. ಕಾಣಿಸುವಿಕೆ ಅಂದರೆ, ತೋರಿಸುವಿಕೆ ಅಂದರೆ ಒಂದು ಥರದಲ್ಲಿ ಎಲ್ಲ ನೇರವಾಗಿ ಹೇಳ್ಬಿಡೋದು. ಕಾಣೋದಕ್ಕೆ ಅದನ್ನ ನೋಡೋನಲ್ಲೂ ಒಂದಷ್ಟು ಇದು ಬರಬೇಕು, ಅಂದರೆ ಸಹೃದಯ ಅಂತ ಹೇಳೋಣ ಬೇಕಾದ್ರೆ. ಸೊ ಹಾಗಾಗಿ ಆ ಸಮಾನತೆ ಇದ್ದಾಗ ಅವನಿಗೆ ಅದು ಕಾಣಕ್ಕೆ ಶುರುವಾಗುತ್ತೆ. ಇಲ್ಲಾಂದ್ರೆ ಇಲಸ್ಟ್ರೇಟಿವ್ ಅಂತ ಹೇಳ್ಬೋದು. ಇಲಸ್ಟ್ರೇಟಿವ್ ಅಂದರೆ ಸಜೆಸ್ಟಿವ್ ಅಂತ, ಅಂದರೆ ಸೂಚ್ಯಾರ್ಥ ಮತ್ತೆ ವಾಚ್ಯಾರ್ಥ ಅನ್ನೋ ಒಂದು ಇದನ್ನು ತಗೊಂಬಂದ್ರೆ ಅವಾಗ ಕೆಲವು ಅಥವಾ ನನ್ನ ಕಲಾಕೃತಿಗಳಲ್ಲಿ ಅನೇಕ ಅಂಶಗಳು ಸೂಚ್ಯಾರ್ಥವಾಗಿ ಬಂದಿರುತ್ತೆ, ನೇರವಾಗಿರೋದಿಲ್ಲ. ಧ್ವನಿ ಅಂತ ಹೇಳ್ತೀವಿ, ಧ್ವನಿ ಅಂತ ಸಾಹಿತ್ಯದಲ್ಲಿ ಧ್ವನಿ ಅಂತ ಹೇಳ್ತೀವಿ, ಧ್ವನಿಯಾಗಿ ಬರುತ್ತೆ. ಅಥವಾ ಅದು ಈ ಪರ್ಟಿಕ್ಯುಲರ್ ಈ ಒಂದು ಶೋನಲ್ಲಿ ಇರುವಂಥ ಕಲಾಕೃತಿಗಳಲ್ಲಿ ಪೇಪರ್ದು ಮಟೀರಿಯಾಲಿಟಿ ಬಹಳ ಮುಖ್ಯ, ಅದನ್ನು ನೋಡಿದಾಗುವಂಥ ನೇರ ಅನುಭವ ಮುಖ್ಯ. ಅದ್ರ ಜೊತೆಗೆ ಒಂದಷ್ಟು ಆಲೋಚನೆಗಳು ಬಂದು ಹೋಗಿ ಮಾಡುತ್ತೆ. ಮತ್ತು ಬೇರೆಯವರಿಗೆ ಬೇರೆ ಬೇರೆ ಆಲೋಚನೆಗಳು ಬರೋ ಸಾಧ್ಯತೆ ಇರುತ್ತೆ. ಒಂದು ಒಳ್ಳೆ ಕವನ ಅಂತ ಹೇಳಿದ್ರೆ ಅದರಲ್ಲಿ ಪ್ರತಿಯೊಂದು ಇದರಲ್ಲೂ ಒಂದಷ್ಟು ಹೊಸ ಅರ್ಥಗಳು ಬರಬೇಕು, ಒಂದು ನ್ಯೂಸ್ ಪೇಪರ್ ರಿಪೋರ್ಟ್ ಥರ ಅಲ್ಲ. ಸೊ ಆ ಥರದ್ದೊಂದು ಇದನ್ನು ನನ್ನ ಕಲಾಕೃತಿನಲ್ಲಿ, ಅಂದರೆ ನೀವು ಯಾವುದನ್ನ ಭಾಷೆಯಲ್ಲಿ ತಾತ್ಪರ್ಯ ಥರ ಹಿಡಿದಿಡೋಕ್ಕಾಗಲ್ಲ, ಅದನ್ನು ನನ್ನ ಕಲಾಕೃತಿಗಳು ತರೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಈ ಅಂಚುಗಳಲ್ಲಿ ಅಂತ್ಯವಾಗದ ನಾವು ಇದೆಯಲ್ಲ, ಇದು ಎಷ್ಟು ಕಲಾಕೃತಿಗಳನ್ನು ಒಳಗೊಂಡಿರುವ ಪ್ರದರ್ಶನ ಇದು? ಅಂದರೆ ನಾನು 2 ವರ್ಷದಲ್ಲಿ ಒಂದು 30-35 ಕೃತಿಗಳನ್ನ ಮಾಡಿದ್ದೇನೆ, ಬೇರೆ ಬೇರೆ ಸೈಜ್ದು, ಬೇರೆ ಬೇರೆ ದಿಕ್ಕುಗಳಲ್ಲಿ ಹರಿದಿರುವಂಥದ್ದು. ಈ ಇದರಲ್ಲಿ ಒಂದು 7 ಕಲಾಕೃತಿಗಳನ್ನ ಡಿಸ್ಪ್ಲೇ ಮಾಡಿ ಪ್ರದರ್ಶನ ಮಾಡಿದ್ದೀವಿ. ಇದರಲ್ಲಿ ಒಂದು ದೊಡ್ಡ ಕಲಾಕೃತಿ ಏನಿದೆ, ಸುಮಾರು 22 ಅಡಿಗೆ 13 ಅಡಿ, ಒಂದೇ ಒಂದು ಪೇಪರ್. ಸೊ ನೀವು ಸಾಂಪ್ರದಾಯಿಕವಾಗಿ ಪೇಪರ್ ಮಾಡೋ ವಿಧಾನದಲ್ಲಿ ಅದನ್ನು ಮಾಡೋಕ್ಕಾಗೋದಿಲ್ಲ. ನಾನೇನು ಮಾಡ್ತಾ ಇದ್ದೀನಿ, ಪಲ್ ಪೇಂಟಿಂಗ್ ಮೆಥಡ್, ಅದರಲ್ಲಿ ಅದನ್ನ ಮಾಡ್ಬೋದು. ಹಾಗಾಗಿ ಅಲ್ಲ, ಇದಿಷ್ಟು ಒಂದೇ ಪೇಪರ್, 22 ಅಡಿ ಒಂದೇ ಪೇಪರ್, ಅಷ್ಟು ಒಂದೇ ಪೇಪರ್, ಒಂದೇ ಬಣ್ಣ ಅಂತ, ಒಂದೇ ಬೇರೆ ಬೇರೆ ಬಣ್ಣನೂ ಇರ್ಬೋದು, ಏನು ತೊಂದರೆ ಇಲ್ಲ. ಬಟ್ ಅಷ್ಟು ದೊಡ್ಡ ಪೇಪರ್ನ ನಾನು ಮಾಡ್ಬೋದು, ಇನ್ನೂ ದೊಡ್ಡದೇ ಮಾಡ್ಬೋದು. ಜಾಗ ದೊಡ್ಡ ಕಲಾಕೃತಿಗೆ ಒಂದು ಸಪರೇಟ್ ಶೀರ್ಷಿಕೆ ಅಂತ ಇದೆಯಾ? ಇಲ್ಲ, ಅದಕ್ಕೆ ಲಿಮಿನಾಲ್ ಮೆಂಬ್ರೇನ್ ಅಂತ ಮಾಡಿದ್ವಿ. ಲಿಮಿನಾಲ್ ಅಂದ್ರೆ 2-3 ಸ್ಥಾನಗಳು ಕೂಡಿ ಬರುವಂತ ಒಂದು ಜಾಗ, ಅಲ್ಲಿ ಇರುವಂತ ಒಂದು ಪೊರೆ ಅಂತ ಒಂದು ಇದು ಕೊಟ್ಟಿದ್ವಿ. ಬಟ್ ಇಡೀ ಪ್ರದರ್ಶನದ ಒಂದು ಒಟ್ಟು ಇದರಲ್ಲಿ ಅದು
ಲೀನವಾಗಿದೆ ಅಂತಾನೆ ಹೇಳ್ಬೋದು. ಸೊ ಅದಾದ ಬಿಟ್ರೆ ಲ್ಯಾಂಡ್ಸ್ಕೇಪ್ ಥರದ ವರ್ಕ್ಗಳನ್ನು ಕೂಡ ಇನ್ಸ್ಟಾಲೇಷನ್ ಅಲ್ಲಿ ತರೋ ಪ್ರಯತ್ನ ಮಾಡಿದ್ದಾರೆ. ಲ್ಯಾಂಡ್ಸ್ಕೇಪ್ ಅಂದ್ರೆ ಲ್ಯಾಂಡ್ಸ್ಕೇಪ್ ತರ ಕಾಣುತ್ತೆ ಅಂತ, ಅದೇ ಥರ ಅಂತಾನೆ ತರ ಕಾಣುತ್ತೆ, ಲ್ಯಾಂಡ್ಸ್ಕೇಪ್ ತರ ಕಾಣುತ್ತಲ್ಲ ಅಂತ, ಇದು ಬೆಟ್ಟ ತರ ಕಾಣುತ್ತೆ ಅಂತ ಅನ್ಸುತ್ತೆ, ಅಥವಾ ಅಲ್ಲೊಂದು ಇದಿದೆ ಒಂಥರ ಪೊಟ್ರೆ ತರ ಕಾಣುತ್ತೆ, ತರ ಅಂತ ಅಷ್ಟೇ, ಅದೇ ಅಂತ ಅದಲ್ಲ ಖಂಡಿತ. ಇದು ಇರ್ಬೋದು, ಅದು ಇರ್ಬೋದು. ಮೊದಲೇ ಮಾತಾಡುವಾಗ ಅದನ್ನ ಧ್ವನಿ ಹಾ ಅಂತ ನಾನು ಅರ್ಥದೊಳಗನೆ ಒಂದೇ ತರದಲ್ಲಿ ಯೋಚನೆ ಮಾಡಿದ್ರೆ ಅಲ್ಲಿ ನಿಮಗೆ ಒಂದು ಮರದ್ದು ಇದು ಕಾಣುತ್ತೆ, ಹೂವು ಕಾಣುತ್ತೆ, ಪೊಟ್ರೆ ಕಾಣುತ್ತೆ, ಬಟ್ ಇನ್ನೊಂದ್ ತರ ನೋಡಿದ್ರೆ ಅದಲ್ಲ ಅಂತ ಅನ್ಸುತ್ತೆ. ಸೊ ಈ ಒಂದು ದ್ವಂದ್ವ ನನಗೆ ಬಹಳ ಮುಖ್ಯ ಅಂತ. ಅವಾಗ ನೀವು ಒಂದು ಕಲಾಕೃತಿಯಲ್ಲಿ ಹೆಚ್ಚಿನ ಅರ್ಥಗಳು ಹೊರಬರೋದಕ್ಕೆ ಸಾಧ್ಯತೆ. ಇವು ದೇಹದ ಭಾಷೆಯನ್ನ ಮಾತಾಡ್ತಾವಂತ ಅನಿಸ್ತದ. ದೇಹದ ಭಾಷೆ ಅಂತ ಯಾವುದನ್ನ ಹೇಳ್ತೀನಿ ಅಂದ್ರೆ ಯಾವುದನ್ನ ಹಿಂದೂ ಧರ್ಮದ ಪರಮಾರ್ಥ ಮತ್ತು ಪಾರಮಾರ್ಥಿಕ ಲೌಕಿಕ ಅಂತ ಏನು ಬೈಫರ್ಕೇಶನ್ ಇದೆಯಲ್ಲ, ಪಾರಮಾರ್ಥವನ್ನ ಬಿಟ್ಟು ಲೌಕದ ಬಗ್ಗೆ ಮಾತಾಡ್ತಾವಂತ ಅನಿಸುತ್ತಲ್ವ ನಿಮ್ಮ ಆಕೃತಿಗಳು? ನಾನು ಅದನ್ನು ಸ್ವಲ್ಪ ತಿರ್ಚೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಕಲಾಕೃತಿ ಲೌಕಿಕವಾದ್ದು, ಅಂದ್ರೆ ಅದು ಪದಾರ್ಥ, ಜಡ ಪದಾರ್ಥ. ನನ್ನ ಮನಸ್ಸಿನಲ್ಲಿ ಏನೋ ಒಂದು ಆಲೋಚನೆ ಇದೆ, ಅದು ಅದಕ್ಕೆ ಇದಿಲ್ಲ, ದೇಹ ಇಲ್ಲ, ಆಕಾರ ಇಲ್ಲ, ದೇಹ ಇಲ್ಲ. ಅದನ್ನ ನಾನು ಆ ಕಲಾಕೃತಿಗೆ ಲೌಕಿಕ ಅಂತ ಹೇಳೋಣ. ಅದರಲ್ಲಿ ನಾನು ಒಂದಷ್ಟು ಸೂಚನೆಗಳನ್ನ ಕೊಟ್ಟಿರ್ತೀನಿ. ಅದನ್ನ ನೋಡುವವನು ಅಥವಾ ನೋಡುವವಳು ಅದನ್ನ ನೋಡಿ ಅದೇ ಒಂದು ನೇರಕ್ಕೆ ಬಂದಾಗ ಸಂವಾದ ಸಾಧ್ಯ ಆಗುತ್ತೆ. ಸೊ ಹಂಗಾಗಿ ಈ ಲೌಕಿಕ ಪಾರಮಾರ್ಥಿಕದ್ದು ಸ್ವಲ್ಪ ಸಮಸ್ಯೆ ಆಗ್ಬೋದು ನನ್ನ ಕಲಾಕೃತಿ. ಇಲ್ಲ, ನಾನು ಹೇಳಿದ್ದು ಲೌಕಿಕ ಪಾರಮಾರ್ಥಿಕ ಅನ್ನೋ ಅರ್ಥದೊಳಗಲ್ಲ, ದೇಹ ಮತ್ತು ದೇಹ ಇಲ್ಲದೆ ಇರುವ ಅಂತ ಅನ್ನೋದು ಆ ಅರ್ಥದೊಳಗಳಿಂದ. ದೇಹದ ಅಂತಂದ್ರೆ ಯಾವ್ದು ಫಿಸಿಕಲ್ ಆದದ್ದು, ಕಾಣಿಸು ವಿಜುವಲ್ ಆದದ್ದು, ಗೋಚರವಾದದ್ದು. ಗೋಚರವಾಗುವುದರ ಕಡೆಗೆ ಹೆಚ್ಚು ಚಲನೆ ಇರ್ತದೆ, ದೇಹದ ಕಡೆಗೆ ಅಂತ ಅಲ್ಲ. ಗೋಚರದ ಮೂಲಕ ಅಗೋಚರವಾದನ್ನ ಹೇಳಬೇಕು ಅಂತ. ಇವಾಗ ಬರೀ ಅಲ್ಲಿಗೆ ನಿಲ್ಲೋದಿಲ್ಲ ಅದು. ಇವಾಗ ಅದು ಪೇಪರು ಅಥವಾ ಅಲ್ಲೇನೋ ಒಂದು ಫಾರಮ್ ಇದೆ, ಬಟ್ ಅದು ಮುಂದಕ್ಕೆ ತಗೊಂಡೋಗಿ ಇನ್ನೊಂದು ಆಲೋಚನೆಯನ್ನ ಉತ್ಪನ್ನ ಮಾಡಿ ಅಲ್ಲಿಗೆ ತಲುಪಿಸುತ್ತೆ ಅಂತ. ಸೊ ಈ ಆಲೋಚನೆಯ ಹಿಂದಿನುವ ಇದೇನು ಅಂತ ಯೋಚನಾ ಕ್ರಮ ಬಗ್ಗೆ ನಾನು ಅವರೇ ಮಾತಾಡೋದಲ್ಲ. ನನ್ನ ಪ್ರೋಸೆಸ್ ಏನಿದೆ, ವರ್ಕ್ ಮಾಡ್ತಾ ಮಾಡ್ತಾ ಆಲೋಚನೆಗೆ ಈ ರೂಪ ಕೊಡ್ಬೋದಾ ಅಥವಾ ಇನ್ನೊಂದು ರೂಪ ಕೊಡ್ಬೋದಾ. ಕೆಲವು ಸಲ 2-3 ತರ ಅದನ್ನ ಟ್ರೈ ಮಾಡಿರ್ತೀವಿ, ಇದು ವರ್ಕ್ ಆಗಲಿಲ್ಲ, ಅದನ್ನ ಸೈಡ್ ಹಾಕೋದು ಆ ಥರ. ಸೊ ನನ್ನ ಜರ್ನಲ್ ಅಲ್ಲಿ ಬಂದಿರೋ 100 ಐಡಿಯಾಗಳಲ್ಲಿ ಒಂದು 3-4 ಯಶಸ್ವಿ ಆಗಿರುತ್ತೆ. ಸರಿ. ಬಟ್ ನೀವು ಆಗ್ಲೇ ನಾವು ಮಾತಾಡುವಾಗ ಬುದ್ಧಿಸಮಿನ ನೇಪಾಳಿ ಟೆಕ್ಸ್ಟ್ಗಳನ್ನ ಇಟ್ಕೊಂಡು ಅದರ ಕಾಣಿಕೆ ಇಲ್ಲಿ ಆಕೃತಿಗಳಲ್ಲಿ ಟ್ರಾನ್ಸ್ಫರ್ ಆಗಿದೆಯಲ್ವಾ? ಒಂದಷ್ಟು ಮಟ್ಟಿಗೆ ಟ್ರಾನ್ಸ್ಲೇಟ್ ಆಗಿದೆ, ಟ್ರಾನ್ಸ್ಫರ್ ಆಗಿದೆ. ಇವಾಗ ನಮಗೆ ಅನುಭವ ಆದಾಗ, ಯಾವುದೋ ಒಂದು ಐಸ್ ಕ್ರೀಮು ಅಥವಾ ಒಂದು ಒಳ್ಳೆ ಅನುಭವ ಆದಾಗ ಆ ಅನುಭವ ಕ್ಷಣಿಕವಾದದ್ದು, ಅದು ನಮ್ಮಲ್ಲಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಅದರಿಂದ ಸಿಕ್ಕೋ ಆನಂದ ಬೇಕು ಅಂದ್ರೆ ಮತ್ತೆ ಅನುಭವಕ್ಕೆ ನೀವು ಮತ್ತೆ ಒಡ್ಕೋಬೇಕು. ಸೊ ಹಾಗಾಗಿ ನಾವು ಸರ್ಕ್ಯುಲರ್ ಒಂದು ವೃತ್ತಾಕಾರದ ಚಲನೆ. ಸೊ ನಾವು ಬುದ್ಧಿಸಮ್ನ ಒಂದು ಮೂಲಕ ನೋಡ್ತಾ ಹೋದಾಗ ನಾವು ಈ ತರ ಸಣ್ಣ ವರ್ತನೆಗಳಲ್ಲಿ ಸಿಕ್ಕಾಕೊಂಡಿರೋದು ನಮ್ಮ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಸೊ ಅದನ್ನ ನೋಡೋದನ್ನೇ ಒಂದು ಅದನ್ನ ಬಿಡಿಸ್ಕೊಂಡು ಆಚೆ ಬರೋದಕ್ಕಿರುವಂಥ ದಾರಿ ಅದು. ಅದಕ್ಕೆ ದರ್ಶನ ಅಂತ ಹೇಳ್ತೀವಿ, ದೃಷ್ಟಿ. ಅದು ನನಗನ್ಸಿದ್ದನ್ನ ಇಲ್ಲಿ ಮಾಡಿರ್ತೀನಿ. ಕೆಲವರಿಗೆ ನೋಡಿದವ್ರಿಗೆ ಇದು ಅಂತ ಗೊತ್ತಾಗಿ ಅವರದನ್ನ ಡಿಕೋಡ್ ಅಂತ ಹೇಳ್ಬೇಕು, ಅವ್ರಿಗೆ ಅದು ಅರ್ಥ ಆಗೋದಕ್ಕೆ ಸಾಧ್ಯತೆ ಇದೆ. ಸೊ ಇದನ್ನ ಸದ್ಯದಿಂದ ಶಾಶ್ವತದ ಕಡೆಗಿನ ಚಲನೆ ಅಂತ ಹೇಳ್ಬೋದಾ ಈ ಆಕೃತಿಗಳನ್ನ? ಸದ್ಯದಿಂದ ಶಾಶ್ವತ ಅಲ್ಲ. ಅಂದ್ರೆ ಶಾಶ್ವತ ಅಂತ ಅನ್ನೋದನ್ನ ನಾನು ಏನು ಹೇಳಿಕೊಟ್ಟಿದ್ದೆ ಅಂದ್ರೆ ನಮ್ಮ ಆಲೋಚನಾ ಕ್ರಮದ ಕಂಟಿನ್ಯೂಟಿ ಆದ ಒಂದು, ಅಂದ್ರೆ ಸಾರ್ವಕಾಲಿಕ ಆಗಬಹುದಾದ ಅಂತ ಅರ್ಥದೊಳಗೆ ವೈಯಕ್ತಿಕ ಅನುಭವವನ್ನ ಸಾರ್ವಕಾಲಿಕಕ್ಕೆ ದಾಟಿಸೋದು ಹೆಂಗೆ ಅಂತ, ಅದು ಬಹಳ ಕಲಾವಿದನಿಗೆ ಇರ್ಬೇಕಂತ ಮುಖ್ಯವಾದಂತ ಒಂದು ಚಾಲೆಂಜ್ ಕೂಡ. ಯಾಕೆಂದ್ರೆ ಇವಾಗ ಒಂದು 2 ವರ್ಷದ ಕೆಳಗಡೆ ನಾನೊಂದು ಎಕ್ಸಿಬಿಷನ್ ಮಾಡಿದ್ದೆ, ಶ್ಯಾಡೋಸ್ ಲೆಫ್ಟ್ ಬಿಹೈಂಡ್ ಅಂತ. ನಮ್ಮ ತಂದೆ ಹೋದ್ರು, ತಾಯಿ ಹೋದ್ರು, ನನ್ನ ತಮ್ಮ ಹೋದ, ಅವ್ರ ಸಾವಿನ ಬಗ್ಗೆ ನಾನು ಪ್ರದರ್ಶನ ಮಾಡಿದ್ದೆ. ನಮ್ಮ ತಂದೆದು ಅವರು ಯೂಸ್ ಮಾಡಿದ್ದೆಲ್ಲ ಪದಾರ್ಥಗಳು ಇಟ್ಟಿದ್ದೆ, ಅವ್ರ ಡೈರಿ ಇಟ್ಟಿದ್ದೆ, ನಮ್ಮಮ್ಮನ ಸೀರೆಗಳ ಡಿಸೈನ್ ಇತ್ತು, ಎಲ್ಲ ಇತ್ತು. ಅವ್ರ ಫೋಟೋ ಎಲ್ಲೂ ಇರಲಿಲ್ಲ. ಅಲ್ಲಿ ಬಂದಿದ್ದ ಜನ ಅಳಕ್ ಶುರು ಮಾಡ್ಬಿಟ್ರು. ಅಂದ್ರೆ ಅವ್ರಿಗೇನಾಯ್ತು, ಆ ಲಾಸ್ ಇದೆಯಲ್ಲ, ಕಳ್ಕೊಂಡಿದಂತ ಒಂದು ನೋವು ಇದು, ಅಲ್ಲಿ ಅದು ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಯ್ತು. ಅದು ವೈಯಕ್ತಿಕ ಅನುಭವವನ್ನ ನೀವು ಇನ್ನೊಬ್ಬರ ಜೊತೆಗೆ ಹಂಚ್ಕೊಂಡಾಗ, ನಾನು ಅದನ್ನ ಎಕ್ಸಿಬಿಷನ್ ಅಂತ ನಾನು ಮಾಡಿದ್ದು, ಬಟ್ ಅವ್ರು ಅದನ್ನ ಎಕ್ಸಿಬಿಷನ್ ತರ ನೋಡ್ಲೇ ಇಲ್ಲ.
ಎಷ್ಟು ಜನ ಹತ್ಕೊಂಡೋದ್ರು ಅಂದರೆ ಅವ್ರು ನಾನು 2 ದಿವಸ ಫುಲ್ಲು ಎಷ್ಟು ಜನದ್ದು ಮನೆಯಲ್ಲಿ ಯಾರ್ಯಾರು ಹೋದ್ರು ಅಂತ ಅವ್ರ ಜೊತೆ ಕೇಳಿಕೊಂಡು ಮಾತಾಡಿಕೊಂಡು, ಅದು ಒಂಥರ ಇದು ಒಳ್ಳೆ ಕಲಾಕೃತಿಯ ಒಂದು ಅಂಶ ಅಂತ ಹೇಳ್ಬೋದು. ಈಗ ರವಿ ಅವರು ಏಕಕಾಲಕ್ಕೆ 2 ರೀತಿಯ ಅಭಿವ್ಯಕ್ತಿಗಳಲ್ಲಿ ತಮ್ಮನ್ನು ತೊಡಗಿಸ್ಕೊತಾರೆ. ಒಂದು ಅಕ್ಷರಗಳ ಮೂಲಕ, ಬರವಣಿಗೆಯ ಮೂಲಕ ತಮ್ಮನ್ನು ತಾವು ಅಭಿವ್ಯಕ್ತಿಸ್ಕೊಳ್ತಾರೆ. ಇನ್ನೊಂದು ದೃಶ್ಯ ಭಾಷೆಯ ಮೂಲಕ ಅಭಿವ್ಯಕ್ತಿಸ್ಕೊಳ್ತಾರೆ. ಅವರಿಬ್ಬರು ಪರಸ್ಪರ ಮುಖಾಮುಖಿ ಆಗ್ತಾರೆ. ಮುಖಾಮುಖಿ ಅನ್ನೋದಕ್ಕಿಂತ ಒಂದ್ರೊಳಗೊಂದು ಸೇರ್ಕೊಂಡ್ಬಿಟ್ಟಿದೆ ಅಂತಲೇ ಅನ್ಸುತ್ತೆ ನನಗೆ ಇವಾಗ. ಯಾಕೆಂದರೆ ಕವನಗಳನ್ನ ಬರೀತಿದ್ದೆ, ಇವಾಗ ಹೆಚ್ಚು ಬರೀತಾ ಇಲ್ಲ. ಬಟ್ ಕೆಲವು ಐಡಿಯಾಗಳು ಕವನವಾಗಿ ಚೆನ್ನಾಗಿ ಬರುತ್ತೆ, ಕೆಲವು ಐಡಿಯಾಗಳು ಒಂದು ಆರ್ಟ್ ವರ್ಕಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಲೇಖನಗಳನ್ನ ಬರೀತಾ ಇದ್ದೀನಿ. ಅದು ಅಲ್ಲಿ ಅದು ಯೋಚನೆ ಮಾಡೋ ವಿಧಾನ ಬೇರೆ ಆಗುತ್ತೆ. ಇವಾಗ ಲೇಖನಗಳನ್ನ ಬರಿಬೇಕಾದಾಗ ಭಾಳ ಸಿಸ್ಟಮ್ಯಾಟಿಕ್ ಆಗಿ ಒಂದು ಆಲೋಚನೆ, ಅದನ್ನು ಬೇರೆಯವ್ರಿಗೆ ತಲುಪಿಸೋದು ಹೆಂಗೆ, ಆ ಥರದ್ದೊಂದಿದು. ಕವನ ಬರಿಬೇಕಾದ್ರೆ ಅದೇ ಒಂದು ಬೇರೆ ದಾಟಿ. ಬಟ್ ನನ್ನ ಮನಸ್ಸಿನಲ್ಲಿ ನನ್ನ ದೃಶ್ಯ ಪ್ರಕ್ರಿಯೆ, ಬರಹ ಮತ್ತು ನನ್ನ ಟೀಚಿಂಗು, ನಾನು 94ರಿಂದ ಟೀಚಿಂಗ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲ ಬೆರೆತ್ಕೊಂಡು ಹೋಗ್ಬಿಟ್ಟಿದೆ ಅಂತ. ಈಗ ಒಂದು ಆಲೋಚನೆ ಅಂತ ಇರ್ತದಲ್ವಾ, ಒಂದು ಬೀಜ ರೂಪದಲ್ಲಿ ಇರುವ ಒಂದು ಆಲೋಚನೆ, ಇದು ಕವಿತೆ ಅಥವಾ ಇದು ಕಲಾಕೃತಿ ಅಥವಾ ಇದು ಉಪನ್ಯಾಸ, ಹೀಗೆ ಆಗುವ ಪ್ರೋಸೆಸ್ನಲ್ಲಿ ಬದಲಾಗ್ತದ, ಇನ್ನು ಬೀಜದಲ್ಲೇ ಅದಿರ್ತದ? ಈ ಸೃಷ್ಟಿ ಪ್ರಕ್ರಿಯೆ ಏನಿದೆ ನನ್ನ ಕಲಾಕೃತಿಗಳದ್ದು, ಒಂದಷ್ಟರ ಮಟ್ಟಿಗೆ ನಾನು ಪ್ರಜ್ಞಾಪೂರ್ವಕವಾಗಿ ಪ್ಲ್ಯಾನಿಂಗ್ ಮಾಡಿ ಮಾಡಿರುವಂಥದ್ದು. ಬಟ್ ಹೆಚ್ಚಿನ ಭಾಗ ಅದು ಅದೇ ಆದಾಗಿ ತಾನಾಗಿ ಆಗಬೇಕು. ಅದು ನಾನು ಮಾಡ್ತೀನಿ ಅಂತ ಹೇಳಿ ಪ್ರಯತ್ನ ಪಟ್ಟರೆ ಆಗುವಂಥದ್ದಲ್ಲ. ಇವಾಗ ನಮ್ಮಲ್ಲಿ ಪ್ಲೇ ಮೋಡ್ ಅಂತಾರೆ, ಅಂದರೆ ಆಟ ಆಡ್ತಾ ಮಾಡುವಂಥದ್ದು. ಅಂದರೆ ಅವಾಗ ಈ ಹೊರಗಡೆಯ ಎಕ್ಸ್ಪೆಕ್ಟೇಷನ್ಗಳು ಜಾಸ್ತಿ ಇರೋದಿಲ್ಲ. ಇವಾಗ ನಾನು ಅಷ್ಟು ದೊಡ್ಡ ವರ್ಕ್ ಮಾಡ್ತಾ ಇದ್ದೀನಿ, 22 ಅಡಿದು. ಸೊ ನಾನು ಮಾಡೋವಾಗಲೇ ಇದನ್ನು ಯಾರು ತೊಗೊತಾರೆ, ಇದನ್ನು ಫ್ರೇಮಿಂಗ್ ಹಾಕೋದು, ಇದನ್ನು ಎಲ್ಲಿಡೋದು ಎಲ್ಲ ಯೋಚನೆ ಮಾಡಿದ್ರೆ ಅದು ಮುಂದಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಆ ಸಮಯದಲ್ಲಿ ಏನೋ ಒಂದು ಆಲೋಚನೆ ಬಂತು, ಟ್ರೈ ಮಾಡೋಣ ಅಷ್ಟೆ. ಈಗ ಮಾಡಿದ ಏನಾಗುತ್ತೆ, ಇದು ಇಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಪ್ರಜ್ಞೆಯ ಮಟ್ಟದಲ್ಲಿ ಅದಕ್ಕೆ ದಾರಿ ಇರೋದಿಲ್ಲ. ಸುಪ್ತ ಪ್ರಜ್ಞೆಯ ಮಟ್ಟದಲ್ಲಿ ಏನೋ ನಡೀತಾ ಇರುತ್ತೆ, ಅದು ಒಂದು ಕಡೆ ಆಚೆ ಬರುತ್ತೆ. ಹಿಂದೆ ತಿರುಗಿ ನೋಡಿದಾಗ ಇಲ್ಲಿಂದ ಇಲ್ಲಿ ಬಂತು ಅಂತ. ಸೊ ಈಗ ಸಾಮಾನ್ಯವಾಗಿ ಪ್ಲೇಯಿಂಗ್ ಟು ದಿ ಗ್ಯಾಲರಿ ಅಂತ ಒಂದು ಪದ ಇದೆ. ಸೊ ಅಂದರೆ ಆಡಿಯನ್ಸ್ಗಾಗಿ ಆಡುವುದು ಅಂತ ಅನ್ನೋ ಅರ್ಥದೊಳಗೆ. ಸೊ ಕಲಾಕೃತಿಗಳನ್ನು, ಅಂದರೆ ಕವಿತೆ ಬರೆಯುವಾಗ ಕಲಾಕೃತಿ ಒಂದು ಸೃಜನಶೀಲ ಆಕೃತಿಯ ರಚನೆ ಆಗುವಾಗ ಈ ಪ್ಲೇಯಿಂಗ್ ಟು ದಿ ಗ್ಯಾಲರಿ ಅಂತ ಅನ್ನೋದು ನಿಮ್ಮ ಅರ್ಥದೊಳಗೆ ಏನಾಗ್ತದೆ? ನನ್ನ ಸ್ಟುಡಿಯೋನ ನಾನು ಒಂದು ಲ್ಯಾಬ್ ಅಂತ ಕರಿತೀನಿ. ಅದು ಪ್ರೊಡಕ್ಷನ್ ಇದಲ್ಲ, ಹೌಸಲ್ಲ, ಲ್ಯಾಬ್. ಅದು ಹೊಸ ಐಡಿಯಾ ಬಂತ ಅದನ್ನು ಟ್ರೈ ಮಾಡೋದು. ನೀವು ನನ್ನ ಸ್ಟುಡಿಯೋಗೆ ಬಂದರೆ ಎಲ್ಲ ಕಡೆ ಏನೇನೋ ಟ್ರೈ ಮಾಡಿ ಅದನ್ನು ಹೆಚ್ಚಿನ ಸಲ ಒಂದು 80% ಫೇಲ್ ಆಗುತ್ತೆ ಅಂತಲೇ ಹೇಳಬೇಕು. ಬಟ್ ಅದು ಏನೋ ಅದರಿಂದ ಒಂದು ಕಲ್ತಿರ್ತೀವಿ, ಅದನ್ನ ಮುಂದಕ್ಕೆ ಮುಂದುವರ್ಕೊಂಡು ಹೋಗುತ್ತೆ. ಸೊ ನನ್ನ ಲೆಕ್ಕಕ್ಕೆ ನನ್ನ ಸೃಷ್ಟಿ ಪ್ರಕ್ರಿಯೆ ಏನಿದೆ ಅದು ಆದಷ್ಟು ಹೊರ ಜಗತ್ತನ್ನು ದೂರ ಇಟ್ಟು ಮಾಡುವಂಥ ಒಂದು ಕ್ರಿಯೆ ಅಂತ. ಯಾಕೆಂದರೆ ಬೇರೆಯವರು ಒಪಿನಿಯನ್ಗಳು ಅಥವಾ ಮಾರ್ಕೆಟ್ ಇದೆಲ್ಲ ಅಲ್ಲಿ ಬರೋಕ್ಕೆ ಶುರುವಾದರೆ ಕಲಾಕೃತಿಯಲ್ಲೋ ಒಂದು ಕಡೆಗೆ ಬೆಳೆಯೋದು ನಿಂತೋಗ್ತದೆ. ಅದರ ಬಟ್ ಈ ಆಕೃತಿ ನಿಮ್ಮ ಹೇಳುವಿಕೆ ಅಥವಾ ನಿಮ್ಮ ಕನ್ಸ್ಟ್ರಕ್ಟ್ ಆಗಿರುವ ಹಾಗೇನೆ ಈ ಕನ್ಸ್ಟ್ರಕ್ಟ್ ರೀಚ್ ಆಗಬಹುದಾದ ಆಡಿಯನ್ಸ್ ಕೂಡ ಬೇಕಾಗಿರ್ತದಲ್ವ ಆ್ಯಕ್ಚುಲಿ ಅದಕ್ಕೆ? ಅಲ್ಲ, ಅದು ಎಕ್ಸಿಬಿಷನ್ ಮಾಡಿದಾಗ ಆ ಥರದ್ದೊಂದು ಇದು ಇಂಟ್ರಾಕ್ಷನ್ ಶುರುವಾಗುತ್ತೆ. ಮತ್ತು ನಾನು ಇನ್ನೊಂದು ಏನು ಮಾಡ್ತೀನಿ, ನಾನು ಕೆಲವು ಫ್ರೆಂಡ್ಸ್ ಇದ್ದಾರೆ, ಒಂದಷ್ಟು ವರ್ಕ್ ಆದಾಗ ಅವ್ರನ್ನ ಕರಿತೀನಿ. ಅವ್ರು ನನಗೆ ಭಾಳ ವರ್ಷದಿಂದ ಗೊತ್ತು, 30 ವರ್ಷ 40 ವರ್ಷ. ಸೊ ಅವರು ಹಿಂಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಇವಾಗ ಈ ಸಾಹಿತಿಗಳದ್ದು ಕೂಡ ಏನಾದ್ರು ಬರೆದಾಗ ಫ್ರೆಂಡ್ಸ್ ಹಂಚ್ಕೋತಾರೆ. ಸೊ ಅಲ್ಲಿ ಏನಾಗುತ್ತೆ, ಅವ್ರು ನನ್ನ ಎತ್ತರಕ್ಕೂ ಏರಿಸ್ಬೇಕಾಗಿಲ್ಲ, ಕೆಳಕ್ಕೂ ತಳ್ಳಬೇಕಾಗಿಲ್ಲ, ಭಾಳ ಪ್ರಾಮಾಣಿಕವಾಗಿ ಹಂಚ್ಕೋತಾರೆ. ಅದರಿಂದ ನನಗೊಂದಷ್ಟು ಫೀಡ್ಬ್ಯಾಕ್ ಸಿಗುತ್ತೆ. ಅಷ್ಟು ಇನಿಷಿಯಲ್ ಇದರಲ್ಲಿ ಅಷ್ಟು ಸಾಕು ನನಗೆ. ಸೊ ಬಟ್ ಒಂದು ಶೋ ಅಂತ ಆದಾಗ, ಶೋ ಇಂದ ಶೋಗೆ ಸೋಲೋ ಶೋಸ್ ಇರ್ತಾವಲ್ಲ, ಶೋ ಇಂದ ಶೋಗೆ ಬರುವ ರಿಯಾಕ್ಷನ್ಗಳ ಆಧಾರದ ಮೇಲೆ ಬೆಳವಣಿಗೆ ಮತ್ತು ಪ್ರಗತಿ ಅಂತ ಇರ್ತದಲ್ವ? ಆ್ಯಕ್ಚುಲಿ ಬದಲಾವಣೆ ಇರುತ್ತೆ. ಅದು ಪ್ರಗತಿನ ಬೆಳವಣಿಗೆ ಹಿಂದಕ್ಕೆ ಹೋಗ್ತಾ ಇದೆಯೋ ಅದು ತಕ್ಷಣ ಗೊತ್ತಾಗೋದಿಲ್ಲ. ಕೆಲವು ಸಲ ಏನಾಗುತ್ತೆ, ನಮ್ಮ ಸ್ಟುಡಿಯೋ ಸಣ್ಣದಿರುತ್ತೆ, ಆ ವರ್ಕ್ನ ಅದರ ಪೂರ್ಣ ರೂಪದಲ್ಲಿ ನೋಡೋಕ್ಕೆ ಆಗಿರೋದಿಲ್ಲ. ಸೊ ಈ ದೊಡ್ಡ ವರ್ಕ್ ಅಂತೂ ಇಲ್ಲೇನೆ ನಾವು ನೇತಾಕಿದ ಮೇಲೆ ನಮ್ಗೆ ಅದರದ್ದು ನನ್ನ ತಲೆನೇನಿತ್ತು ಐಡಿಯಾ, ಅದು ಚೇಂಜ್ ಆಗಿ ಬರೋದಕ್ಕೂ ಇಲ್ಲಿ ನನಗೆ ಅದೊಂದು ಸ್ಪಷ್ಟ ರೂಪ ಸಿಕ್ಕಿದೆ. ಇವಾಗ ನೆಕ್ಸ್ಟ್ ಇದನ್ನು ದೊಡ್ಡದು ಮಾಡಬೇಕು ಅಂತ ಇದ್ದೀನಿ. ಅದು ಮುಂದಕ್ಕೆ ಹೋಗುತ್ತೆ. ಮತ್ತು ಕೆಲವ್ರು ಬಂದು ಕಾಮೆಂಟ್ಸ್ ಮಾಡ್ತಾರೆ, ಕೆಲವು ಒಳ್ಳೆ ಅಂಶಗಳಿರುತ್ತೆ, ಅದರಿಂದ ಇನ್ನೊಂದೇನೋ ಒಂದು
ಹೊಸ ಆಲೋಚನೆ ಬರುತ್ತೆ. ಸೊ ಅದನ್ನ ತಗೋಬೇಕು ಅದನ್ನ, ಯಾಕೆಂದ್ರೆ ಎಲ್ಲ ಥರದ ಕಾಮೆಂಟ್ಸು ಬರುತ್ತೆ. ಬಟ್ ಸಾಮಾನ್ಯವಾಗಿ ಅಂದರೆ ಟ್ರೆಡಿಷನಲ್ ಕಲಾಕೃತಿಗಳಲ್ಲಿ ಬಣ್ಣ ಮತ್ತು ರೇಖೆಗಳಿಗೆ ಮಾತ್ರ ಇರುತ್ತೆ. ಇಲ್ಲಿ ಬೆಳಕು ಮತ್ತು ನೆರಳಿಗೂ ಕೂಡ ಸ್ಪೇಸ್ ಇರ್ತದಲ್ವ ಆ್ಯಕ್ಚುಲಿ? ಹೌದು, ಈ ಕಲಾಕೃತಿಗಳಲ್ಲಿ ಆ್ಯಕ್ಚುಲಿ ನೀವು ಇದನ್ನ ನೋಡೋದಾದ್ರೆ ಇದು ರೇಖೆನೂ ಹೌದು, ಇದು ಪೇಂಟಿಂಗು ಹೌದು. ಇದನ್ನ ನಾನು ಸ್ವಲ್ಪ ತಿರುಗಿಸಿದ್ರೆ ಸ್ಕಲ್ಪ್ಚರು ಆಗ್ಬಿಡುತ್ತೆ, ಇನ್ಸ್ಟಾಲೇಷನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಇದರ ಸಾಧ್ಯತೆ ಏನಿದೆ ಸಾಂಪ್ರದಾಯಿಕ ಒಂದು ಮಾಧ್ಯಮಗಳ ಇದನ್ನ ಮೀರಿ ಬೇರೆ ಒಂದು ಇದನ್ನ ತೋರಿಸ್ಕೊಟ್ಟಿದೆ ಒಂದು. ಮತ್ತೆ ಇದನ್ನ ನಾವು ಡಿಸ್ಪ್ಲೇ ಮಾಡಿದಾಗ ಅದು ಬೆಳಕು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಅದು ನೆರಳೇನು ಬರುತ್ತೆ, ಆ ನೆರಳಿನ ಒಂದು ಡ್ರಾಮಾ ಕ್ರಿಯೇಟ್ ಆಗುತ್ತಲ್ಲ, ಅದರಿಂದ ಅನುಭವನೇ ಚೇಂಜ್ ಆಗೋದು. ಆ ಬೆಳಕಿನ ನೀವು ಇಂಟೆನ್ಸಿಟಿ ಚೇಂಜ್ ಮಾಡಿದ್ರೆ ಅದ್ರದ್ದು ಅನುಭವ ಚೇಂಜ್ ಆಗುತ್ತೆ. ಅನುಭವ ಬದಲಾಗೋದ್ರ ಜೊತೆಗೆ ಅರ್ಥನೂ ಬದಲಾಗ್ತದೆ, ಅದರ ವಿಚಾರ ಬದಲಾಗುತ್ತೆ. ಇವಾಗ ನೀವು ಬಂದಾಗ ಇಲ್ಲಿ ಡಿಮ್ ಲೈಟ್ ಇದೆ, ಮತ್ತೆ ಒಂಥರ ಕ್ವಯಟ್ ಅನ್ಸುತ್ತೆ, ಲೈಟ್ ಅನ್ಸುತ್ತೆ. ಆ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಮಾಡಿಬಿಟ್ರೆ ತುಂಬಾ ಸಾಫ್ಟ್ನೆಸ್ ಬರೋದಿಲ್ಲ. ಆ ವರ್ಕನ್ನ ನಾವು ಕಮ್ಯುನಿಕೇಟ್ ಮಾಡೋ ರೀತಿನ ಬೆಳಕು ಎಷ್ಟು ಲೈಟ್ ಬಿಡ್ತೀವಿ, ಎಲ್ಲಿ ಬಿಡ್ತೀವಿ, ಅದ್ರ ಮೇಲೆ ಅದನ್ನ ಕಂಟ್ರೋಲ್. ಸೊ ಈಗ ಈ ವರ್ಕ್ಗಳನ್ನು ಮಾಡ್ಲಿಕ್ಕೆ ಒಂದು 2 ವರ್ಷ ಕಾಲಾವಕಾಶ ತಗೊಂಡ್ರಿ. ಇದರ ಮುಂದುವರಿಕೆ ಯಾವ ಥರ ಇರ್ತದೆ ಅಂತೇಳಿ ಪ್ಲಾನ್ ಏನಿರಲ್ಲ? ಇಲ್ಲ, ಈ ಶೋ ಮುಗಿದ್ಮೇಲೆ ಮತ್ತೆ ಸ್ಟುಡಿಯೋಗೆ ಹೋದಾಗ ಇನ್ನೊಂದಷ್ಟು ಐಡಿಯಾ ಬರುತ್ತೆ, ಅದನ್ನ ಬೆಳೆಸ್ಕೊಂಡು ಹೋಗ್ಬೋದು, ಅಥವಾ ಇದರಲ್ಲೇ ಒಂದಷ್ಟು ಮುಂದುವರ್ಸ್ಕೊಂಡು ಹೋಗ್ಬೋದು. ಈ ಥರ ಪ್ಲಾನ್ ಮಾಡಿ ಇಲ್ಲಿಗೆ ಹೋಗ್ಬೇಕು ಅನ್ನೋ ಒಂದು ಇದಿಲ್ಲ, ಡೆಸ್ಟಿನೇಷನ್ ಇಟ್ಕೊಂಡು ಖಂಡಿತ ಜರ್ನಿ ಇರಲ್ಲ. ಇಲ್ಲ, ಅವಾಗ ಸರ್ಪ್ರೈಸ್ ಇರಲ್ಲ ನಿಮ್ಗೆ. ಎಲ್ಲಿಗೆ ಹೋಗ್ತೀನಿ ವೆರಿ ಇಂಪಾರ್ಟೆಂಟ್. ನನಗಂತೂ ಬಹಳ ವೈಯಕ್ತಿಕವಾಗಿ ಪ್ರತಿ ವರ್ಕು ಅಥವಾ ಒಂದಷ್ಟು ವರ್ಕಲ್ಲಿ ಆ ಒಂದು ನನಗೆ ಆಶ್ಚರ್ಯ ಅನಿಸ್ಬೇಕು, ಇದನ್ನ ಯೋಚನೆ ಮಾಡ್ತಾ ಇದ್ದೆ ನಾನು. ಇಲ್ಲಿಗೆ ಹೋಗ್ತೀನಿ ಅಂತ ಗೊತ್ತಾದ್ರೆ ಅದು ಪಯಣದ್ದು ಒಂದು ಇದೆ, ಅದು ಮಜಾ ಇರೋದು, ಸುಖ ಇರಲ್ಲ. ಅಲ್ಲಿ ಹೋದಾಗ ಆಶ್ಚರ್ಯ ಅನ್ಸ್ಬೇಕು, ನನಗೆ ಆಶ್ಚರ್ಯ ಅನ್ಸ್ಬೇಕು. ಈ ವರ್ಕ್ ಮಾಡ್ತಾ ಇದ್ದೆ, ಫೋಟೋ ತೆಗೆಯುವಾಗ ಒಂದು ಫ್ಲಾಟ್ ಫೋಟೋ ತೆಗೆದೆ, ಆಮೇಲೆ ಕೆಳಗಡೆ ಒಂದು ಡಬ್ಬ ಇಟ್ಬಿಟ್ಟು ಇದು ಮಾಡಿ ಬೆಟ್ಟ ಥರ ಅನ್ನಿಸ್ತು. ಅನ್ಸಿದ ತಕ್ಷಣ ಅದು ಇದೇ ಬೇರೆ ಆಗುತ್ತೆ. ಆಮೇಲೆ ಅದನ್ನ ಹಂಗೆ ಚೇಂಜ್ ಮಾಡಿಕೊಂಡು ಅದಕ್ಕೊಂದು ಇನ್ನೊಂದಷ್ಟು ಸ್ಪಷ್ಟ ರೂಪ ಕೊಟ್ಟು ಇದು ಮಾಡಿದೆ. ಆಮೇಲೆ ಇನ್ನೊಂದು ವರ್ಕ್ ಅಲ್ಲಿಂದ ಇನ್ನೊಂದು ಚೂರು ಮುಂದಕ್ಕೆ ಹೋಯ್ತು. ಆ ಥರ ಅದು ಒಂದಕ್ಕೊಂದು ಪೋಣಿಸ್ಕೊಂಡು ಮುಂದಕ್ಕೆ ಹೊರಟು. ಸೊ ಒಂದು ಕಲಾಕೃತಿನಲ್ಲಿ ಅರ್ಥ ಮತ್ತು ಭಾವನೆ ಹೆಚ್ಚು ಶ್ರೀಮಂತ ಅರ್ಥಕ್ಕಿಂತ, ಅಥವಾ ಭಾವದಿಂದ ಅರ್ಥದ ಕಡೆಗಿನ ಚಲನೆ ಅಂತ ಹೇಳ್ಬೋದು. ಅಲ್ಲ, ಈ ಕಲಾಕೃತಿಗಳಲ್ಲಿ ಈ ಕಲಾಕೃತಿಯನ್ನು ನೋಡಿದಾಗ ಅನಿಸುವಂತ ಒಂದು ಭಾವ ಬಹಳ ಮುಖ್ಯ. ಅದ್ರ ಹಿಂದೆನೆ ಒಂದಷ್ಟು ಆಲೋಚನೆಗಳು, ಒಂದಷ್ಟು ಇದು ಬರುತ್ತೆ. ಅದನ್ನ ನೀವು ಬೇರ್ಪಡ್ಸಕ್ಕಾಗಲ್ಲ. ಬಟ್ ಮುಖ್ಯವಾಗಿ ಬರೋದು ನೋಡಿದಾಗ ಅನಿಸುವಂತ ಒಂದು ಏನಿದೆ, ಯೋಚನೆ ಅಲ್ಲ, ಅನಿಸುವಂತ ಅನುಭವ, ಅದು ಬಹಳ ಮುಖ್ಯ. ಬಟ್ ಈ ಅನುಭವ ಕಲಾವಿದನ ಅನುಭವದ ಜೊತೆಗೆ ಸಿಂಕ್ ಆಗಿರ್ಬೇಕಂತಿರಲಿಲ್ಲ. ಅವನೇ ತನ್ನದೇ ಒಂದು ಲೋಕವನ್ನು ಕಟ್ಕೋಬಹುದು. ಅವನು ನೋಡೋದು ಅದೇನು ಬೇಕಾಗಿಲ್ಲ. ಒಂದಷ್ಟು ತನ್ನದೇ ಅರ್ಥವನ್ನ ಹುಟ್ಟಿಸ್ಕೊಂಡು ಸ್ಫುರಿಸ್ತಾ ಇರ್ತದೆ ಕೂಡ, ಸ್ಫುರಿಸಬಹುದು ಕೂಡ. ನಾನು ಹೇಳೋದು ಅದಕ್ಕೆ ಜಾಗ ಮಾಡ್ಕೊಟ್ಟಿದ್ದೀನಿ ಅಂತ. ಓಕೆ, ಇವಾಗ ಇದೇ ಅರ್ಥದಲ್ಲಿ ನೀವು ನೋಡ್ಬೇಕು ಅಂತ ನಾನು ಅದನ್ನ ಫಿಕ್ಸ್ ಮಾಡೋಂಗಿದ್ರೆ ಫ್ರೇಮಿಂಗ್ ಮಾಡಿಲ್ಲ. ಸೊ ಅದನ್ನ ನೀವು ವರ್ಕ್ ಮಾಡೋ ರೀತಿಯಲ್ಲಿ, ಅದನ್ನ ಡಿಸ್ಪ್ಲೇ ಮಾಡೋ ರೀತಿಯಲ್ಲಿನೇ ಹೊಸ ಅರ್ಥದ ಸಾಧ್ಯತೆಗಳನ್ನ ಉಳಿಸ್ಕೊಂಡೇನೆ ಅದನ್ನ ಇದು ಮಾಡ್ಬೋದು. ಇಲ್ಲಾಂದ್ರೆ ಅದನ್ನ ಕ್ಲೋಸ್ ಮಾಡ್ತಾ ಹೋಗ್ಬೋದು. ಅವಾಗ ಅದು ಶ್ರೀಮಂತ ಆಗೋದಿಲ್ಲ, ಒಂದು ಕಲಾಕೃತಿ ಶ್ರೀಮಂತ ಆಗೋದಿಲ್ಲ. ಸೊ ಈ ಮಲ್ಟಿ ಲೇಯರ್ಡ್ ಇದೆಯಲ್ಲ, ಈ ಮಲ್ಟಿ ಲೇಯರ್ಡ್ ಕೂಡ ಒಂದು ಬಿಡುಗಡೆಯ ಹುಡುಕಾಟದ ಮುಂದುವರಿಕೆನ ಅದು? ಹೌದು, ಖಂಡಿತ. ನೆಕ್ಸ್ಟ್ ವರ್ಕಲ್ಲಿ ಏನಾಗುತ್ತೆ, ಇದನ್ನು ಒಂದು ಎಳೆ ತಗೊಂಡು ಅಲ್ಲಿಂದ ಮುಂದುವರ್ಸ್ಕೊಂಡು ಹೋಗ್ತೀನಿ. ಇವಾಗ ಸ್ಟುಡಿಯೋನಲ್ಲಿ ಒಂದು ವರ್ಕ್ ಮಾಡ್ತಾ ಇದ್ದೀನಿ. ರೆಸಿನ್ ಬರುತ್ತಲ್ಲ, ರೆಸಿನ್ ಕಾಸ್ಟಿಂಗ್ ಮಾಡಿಬಿಟ್ಟು ಟೀ ಕೋಸ್ಟರ್ಸ್ ಅಂತಾರಲ್ಲ, ಈ ಟೀ ಕಪ್ ಎಲ್ಲ ಇಟ್ಕೊಳ್ಳೋದು, ಟೀ ಕೋಸ್ಟರ್ಸ್, ಅದನ್ನು ಮಾಡೋಣ ಅಂತ ಶುರು ಮಾಡಿದ್ದು. ಬಟ್ ಅದನ್ನು ನಾನು ಮಾಡಿ ನೋಡಿದಾಗ ನನಗೆ ಅದು ಪೆಟ್ರಿ ಡಿಶ್ ಥರ ಕಾಣಕ್ಕೆ ಶುರುವಾಯಿತು. ಈ ಲ್ಯಾಬಲ್ಲಿ ಇದನ್ನೆಲ್ಲ ಬೆಳೆಸ್ತಾರೆ, ಪೆಟ್ರಿ ಡಿಶ್ ಅಂತ. ಅದ್ರಲ್ಲಿ ಅಕ್ಷರಗಳು ಬೇರೆ ಇತ್ತು. ಸೊ ಹಾಗಾಗಿ ಪೆಟ್ರಿ ಡಿಶ್ ಆಫ್ ಲ್ಯಾಂಗ್ವೇಜ್ ಅಂದರೆ ಒಂದು ಭಾಷೆ ಶುರುವಾಗಿ ಬೇರೆ ಬೇರೆ ರೂಪ ತಗೊಳ್ಳೋಂಥ ಒಂದು 2-3 ದಿವಸದಲ್ಲಿ ಅದ್ರದ್ದು ಇದೇ ಬದಲಾಗೋಯ್ತು. ಇವಾಗ ಅದು ಒಂದು ಐಡಿಯಾ ರೆಡಿ ಇದೆ, ಅದನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಸೊ ಏನಾಗುತ್ತೆ, ಕೆಲವು ಟೈಮಲ್ಲಿ ಮುಖ್ಯವಾಗಿ ಒಂದು ಐಡಿಯಾ ಫಾಲೋ ಮಾಡ್ತಾ ಇರ್ತೀವಿ, ಸೈಡಲ್ಲಿ 2-3 ಐಡಿಯಾ ಬೇರೆ ನಡೀತಾ ಇರುತ್ತೆ. ಸೊ ಸ್ವಲ್ಪ ಬಿಡುವಾದಾಗ ಅದನ್ನ ಎತ್ಕೊಳ್ಳೋದು, ಅಥವಾ ಇದು ಬೋರ್ ಆದ್ರೆ ಅದನ್ನ ಎತ್ಕೊಳ್ಳೋದು, ಆ ಥರದಲ್ಲಿ. ಸೊ ಈ ಶೋ ಎಷ್ಟು ಕಾಲ ಇರ್ತದೆ? ಇದು ಸುಮಾರು 2 ವರ್ಷದಲ್ಲಿ ಮಾಡಿರುವಂಥ ವರ್ಕ್ಗಳಲ್ಲಿ ಒಂದು 7-8 ವರ್ಕ್ನ ಇಲ್ಲಿ ಹಾಕಿದ್ವಿ. ಅಲ್ಲ, ಎಷ್ಟು ಕಾಲ? 3 ತಿಂಗಳ ಅವಧಿಗೆ ಶೋ ಇರುತ್ತೆ.
ಇದು ಇವಾಗ 8ನೇ ತಾರೀಕು ಶುರುವಾಗುತ್ತೆ. ಮಾರ್ಚ್ 8ಕ್ಕೆ ಶುರುವಾದರೆ ಜೂನ್ 15 ತನಕ ಸೋಮವಾರ ಬಿಟ್ಬಿಟ್ಟು ಮಿಕ್ಕಿದ ಎಲ್ಲ ದಿವಸದಲ್ಲೂ ಬಂದು ನೋಡ್ಬೋದು. ಸ್ನೇಹಿತರೆ, ಇಷ್ಟುವರೆಗೂ ರವಿಕುಮಾರ್ ಕಾಶಿ ಅವರು ತಮ್ಮ ಈ ಶೋ ಬಗ್ಗೆ ಹಲವು ಸಂಗತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು. ನಾನು ಅವರಿಗೆ ಕೃತಜ್ಞತೆಗಳು ಹೇಳ್ತೇನೆ. ನಮಸ್ಕಾರ.